ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಡಿಸೆಂಬರ್ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಕೃತಿಕಾ ನಕ್ಷತ್ರ, ಶಿವಯೋಗ, ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶಿವ ದೀಪೋತ್ಸವ, ಕಾರ್ತೀಕ ಮಾಸದ ದೀಪೋತ್ಸವ. ವಿಶೇಷವಾಗಿ ಎಲ್ಲರೂ ನಿಮ್ಮ ಮನೆಯ ಮುಂದುಗಡೆ ಮನೆಯಲ್ಲಿ ಒಂದು ದೀಪ ಹಚ್ಕೊಳ್ಳಿ ಅಂತ ಹೇಳ್ತಲೇ ಇದ್ದೇನೆ. ಗಮನಿಸ್ತಿಲ್ಲ ನೀವುಗಳು ಯಾರು. ಒಂದು ವೈರಾಣುಗಳ, ನಾನಾ ಥರದ ವೈರಾಣುಗಳ ಒಂದು ಕಂಟೆಂಟ್ ಏನು ಈ ಕೊರೋನಾ ವೈರಸ್ ಅಂತೀವೋ ಅದರ 10 ಪಟ್ಟು 100 ಪಟ್ಟು 1000 ಪಟ್ಟಿನ ಒಂದು ಉಗ್ರಾಣ ಏನು ಗೋಡೌನಲ್ಲಿ ಮಾಡಿ ಇಟ್ಕೊಂಡಿದ್ರು, ಅದು ಏನಕ್ಕೆ ಮಾಡಿ ಇಟ್ಕೊಂತಾನೋ ಮನುಷ್ಯ ಗೊತ್ತಿಲ್ಲ. ಯಾಕೆ ಈ ರೀತಿ ಮಾಡಿ ಇಟ್ಕೋತಾನೋ ಗೊತ್ತಿಲ್ಲ. ಅನಾಹುತ ಮಾಡೋಕ ಮೊದಲೇ ನಾವು ಮಂಗಬುದ್ಧಿ ನೋಡಿ. ಹಿಂದಿನ ಕಾಲದಲ್ಲಿ ಒಂದು ಡ್ರಿಂಕ್ಸ್ ಅಂಗಡಿ ಊರು ಹೊರಗಡೆ ಇರ್ತಿತ್ತು. ಅಲ್ಲಿ ಹೋಗೋಕ್ಕೆ ಭಯಪಡೋರು, ಎಲ್ಲರೂ ಹೋಗ್ತಿರ್ಲಿಲ್ಲ. ಓದೋನ್ ವಾಪಸ್ ಬರ್ತಿರ್ಲಿಲ್ಲ, ಕುಡಿದು ಚಿತ್ತಾಗ ಅಲ್ಲೇ ಬಿದ್ಕೋಬೇಕಿತ್ತು. ಅದು ನೋಡಿ ಎಲ್ಲರೂ ಆಡ್ಕೊಳ್ಳೋರು, ಅದಕ್ಕೆ ಅರ್ಧ ಹೋಗ್ತಿರ್ಲಿಲ್ಲ. ಈ ತರ ಮಾಡೋರು. ಯಾಕಂದ್ರೆ ಗೊತ್ತಿತ್ತು ಮಂಗ ಕುಡಿದ ಮೇಲೆ ಹೇಗೇಗೋ ಆಡ್ತಾನೆ, ಅವನು ಬರಬಾರ್ದು. ಊರಿಗೆ ಬಂದು ಯಾರ ಮೇಲಾದ್ರೂ ಏರ್ಬಿಟ್ರೆ, ಒಡೆದಾಡ್ಬಿಟ್ರೆ, ಬಡದಾಡ್ಬಿಟ್ರೆ ಅವನಿಗೆ ಪ್ರಜ್ಞೆ ಇರೋಲ್ಲ ಕುಡ್ದಾಗ. ಸೊ ಅದಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ ಏನಕ್ಕೆ ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ. ಡ್ರಂಕರ್ ಹತ್ರ ಮಾತಾಡ್ಲೇಬಾರ್ದು. ಅವನು ಇನ್ನೇನೋ ಮಾತಾಡ್ತಾನೆ, ಇನ್ನೇನೋ ಅನಾಹುತ ಮಾಡ್ಕೋತಾನೆ, ಮಾಡ್ಕೋತಾನೆ. ಇದು ನಡೀತಕ್ಕಂಥದ್ದು. ಅವನು ಮಂಗ ಆಗ್ಬಿಟ್ಟಿದ್ದಾನೆ. ಒಂದು ಡ್ರಿಂಕ್ಸ್ಗೆ ಆ ರೀತಿ ಇರಬೇಕಾದ್ರೆ ಕೆಲವೊಂದನ್ನ ನೋಡಿ. ಲ್ಯಾಬ್ಗಳಲ್ಲಿ ಕೊರೋನಾಗ 10 ಪಟ್ಟು ರೀತಿಯ 100 ಪಟ್ಟು ರೀತಿಯ ಸಾಂಕ್ರಾಮಿಕ ರೋಗ ಹರಡತಕ್ಕಂಥ ವೈರಸ್ಗಳ ಒಂದು ಬಹುದೊಡ್ಡ ಉಗ್ರಾಣ ಏನು ಮಾಡಿಟ್ಟಿದ್ರು ಅದು ಇಲ್ಲ. 300ಕ್ಕೂ ಹೆಚ್ಚು ವೈರಸ್ಸುಗಳ ಒಂದು ಪ್ರಭೇದ ಅಂತ ಹೇಳ್ತಾರೆ. ಏನಾದರೂ ಮನುಷ್ಯನ ಮೇಲೆ ಇದು ಎಡವಟ್ಟು ವ್ಯಕ್ತಿಗಳು, ಇಂಥ ಮಂಗ ಅಂತ ವ್ಯಕ್ತಿಗಳ ಕೈಗೆ ಸಿಕ್ಕಿದರೆ ನಾವು ಬದುಕುಳಿಯುವುದು ಉಂಟಾ? ಏನು ಬೇಡ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ನಿಜ ಹೇಳ್ತೀನಿ. ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 25 ಗ್ರಾಮ್ ಮೇಲೆ ಶುಗರ್ ತಿನ್ನಬಾರ್ದು ಅಂತ. ಅದಕ್ಕೆ ಮೇಲೆ ತಿನ್ನೋ ಆಗಿಲ್ಲ. ನಮಗೆ ಗೊತ್ತಿಲ್ಲದೆ ಒಂದು ಕಾಫಿ ಕುಡಿತೀವಿ, 5 ಗ್ರಾಮ್ ಶುಗರ್ ಮಿನಿಮಮ್. 5 ರಿಂದ 10 ಗ್ರಾಮ್ ಶುಗರ್ ಒಂದು ಸ್ಪೂನ್ ಎಷ್ಟು ಬರುತ್ತೆ ಅನ್ಕೊಂಡಿದ್ದೀರಿ? ಕಡಿಮೆ ಅಂದ್ರೂ 5 ರಿಂದ 10 ಗ್ರಾಮ್ ಬರುತ್ತೆ. ತಗೋ, ದಿನಕ್ಕೆ 4 ಕುಡಿದಿದ್ದೀವಿ ಅಂದ್ರೆ ಮುಗೀತು, ಹತ್ತಿತು. ಇದನ್ನೇನು ಮಾಡಿದ್ದಾರೆ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಪೇಟೆಂಟ್ಗಳನ್ನು ತಮ್ಮ ಹತ್ರ ಇಟ್ಕೊಂಡು ಬೇರೆ ಕಂಪ್ನಿಗಳಿಗೆ ಉತ್ತೇಜನ ಮಾಡಿ ಕೂಲ್ ಡ್ರಿಂಕ್ಸು, ಸ್ಯಾಚುರೇಟೆಡ್ ಫುಡ್ಸು, ಬೇರೆ ಬೇರೆ ರೀತಿಯಲ್ಲಿ ನೀವು ಹೋಗಿ ಅದು ಯಾವುದೋ ಒಂದು ಚಾಕೋಬಾರ್ ಅಂತೆ, ಏನು ಬೇಡ, ನೀವು ಪಾರ್ಲೇಜಿ ಬಿಸ್ಕೆಟ್ ತಿಂದು ನೋಡಿ ನಿಮ್ಮ ಶುಗರ್ ಎಲ್ಲಿಗೆ ಹತ್ತುತ್ತೆ ಅಂತ ನೋಡಿ. ಬ್ರಿಟಾನಿಯಾ ಮಾರಿ ಬಿಸ್ಕೆಟ್, ನೀವು ಬರೀ ನಿಮಗೆ ಗೊತ್ತಿಲ್ಲದೆ ವಿಷ ತಿಂತಿದ್ರಿ. 4 ಬಿಸ್ಕೆಟ್ ಅಂದರೆ ಕಡಿಮೆ ಅಂದರು. ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ನೋಡಿ ಎಷ್ಟಿರುತ್ತೆ ಶುಗರ್ ಕಂಟೆಂಟು ಅಂತ. ಗುಂಡಿಗೆ ಗಸಕ್ ಅನ್ನುತ್ತೆ. 15 ಗ್ರಾಮ್ 20 ಗ್ರಾಮ್ ಒಂದು ಪ್ಯಾಕೆಟಲ್ಲಿ. ನೋಡೋಕೆ ಸಪ್ಪೆನೇ ಅದು ಕಾಣಿಸೋದು. ಸೂಪರ್, ನೆತ್ತಿಗೆ ಹೊಡಿಯುತ್ತೆ ಶುಗರ್. ಎಲ್ಲ ಫುಡ್ಡಲ್ಲೂ ಶುಗರೇ. ಅದರಲ್ಲಂತೂ ಏನೇನೋ ಚಾಕೋಬಾರ್ಗಳಂತೆ, ಐಸ್ ಕ್ರೀಮ್ಗಳಂತೆ. ನೀವು ಯಾವುದೇ ಬೇಕರಿಗೆ ಹೋಗಿ ಸ್ವೀಟ್ ಲಾಡುಗಳಂತೆ ನಮಗೆ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಶುಗರ್ ಇಲ್ಲದೆ ನಾವಿಲ್ಲ ಅನ್ನೋ ರೀತಿ. ಇವತ್ತು ನೋಡಿ ಆರೋಗ್ಯಗಳ ಕತೆ. ಪ್ರಪಂಚದ ಡಯಾಬಿಟಿಕ್ ಹಬ್ಬ ಆಗ್ಬಿಟ್ಟಿದ್ದೇವೆ ನಾವು. ಎಲ್ಲ ತಗೊಬಂದು ಇಲ್ಲೇ ಡಂಪ್ ಮಾಡೋದು. ಎಲ್ಲ ಬೇಕರಿನಲ್ಲಿ, ಎಲ್ಲ ಸ್ವೀಟ್ ಸ್ಟೋರಲ್ಲಿ ಶುಗರ್ ಕಂಟೆಂಟ್ ಇದಿಲ್ಲ.
ಇಷ್ಟೇ ಪರ್ಸೆಂಟೇಜ್, ಅದರ ಮೇಲೆ ಇಲ್ಲ, ಕೊಡೋ ಆಗಿಲ್ಲ ಅಂತ ಒಂದು ರೂಲ್ ಪಾಸ್ ಮಾಡಲಿ, ಎಷ್ಟು ದೊಡ್ಡ ಹೆಲ್ತ್ ಕೇರ್ ಆಗುತ್ತೆ ಗೊತ್ತಾ? ಮಾಡಲ್ಲ. ಯಾರು ಹಾಳಾದ್ರೆ ನಮ್ಗೇನು? ಮನುಷ್ಯನ್ ಗೊತ್ತಾ ಆಟೋಬಾಂಬ್ ತಂದು ಇಟ್ಕೊಬಿಟ್ಟಿದ್ದಾನೆ ಮಡ್ಲಲ್ಲೇ ಈ ಥರ ಸಕ್ಕರೆ ರೂಪದಲ್ಲಿ. ನಾನು ಮೊನ್ನೆ ನಮ್ಮ ಆತ್ಮೀಯರು ಮಾತಾಡ್ತಾ ಇದ್ದೆ, ರಾಜು ನಾಯ್ಡು ಅಂತ. ಅವರು ತುಂಬ ವಿಶೇಷವಾಗಿ ತೋಟ ಮಾಡಿದ್ದಾರೆ, ಒಂದು 16ರಿಂದ 20 ಎಕರೆ. ಕಾಕತಾಳೀಯವಾಗಿ ಭೇಟಿಯಾಗಿದ್ದೆ. ಹೀಗೆ ನೋಡ್ತಿರ್ತೀವಲ್ಲ ನಾವು ಕೂತ್ಕೊಂಡು ಯೂಟ್ಯೂಬ್ನಲ್ಲಿ ಅವರವರು ಪುಂಖಾನುಪುಂಖ ಹೇಳ್ತಿರ್ತಾರೆ. ನಾನು ಅದನ್ನೇ ನಂಬ್ಕೊಂಡು ಕೇಳಿದೆ, ಪಪ್ಪಾಯ ಹಾಕ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿದೆ ನೋಡಿ ಅಂತ. ಗುರುಗಳೇ ಇಲ್ಲಿ ನೋಡಿ ಅಂತ ಒಂದು ವಿಡಿಯೋ ತೋರಿಸ್ತಾರೆ. ಏನು ಪಪ್ಪಾಯ ಆನಂದವಾಗಿ ಬಂದಿದೆ. ಒಂದು 30 ಎಕರೆನಲ್ಲಿ ಹಾಕಿದ್ದಾನೆ ಆತ. ಏನು ಅದ್ಭುತ ಗೊತ್ತಾ? ಏನು ಒಂದೊಂದು ಸೈಜ್ ನೋಡ್ಬೇಕು. ಏನ್ರಿ ಇದು ಹಿಂಗಿದೆ ಅಂತ ಬರೀ ಮದ್ದು ಸುರಿದಿಟ್ಬಿಟ್ಟಿದ್ದಾನೆ ಗುರುಗಳೇ. ಇದು ತಿಂದವನ್ ಕತಿ ಗೋವಿಂದ. ಇಲ್ಲ, ಈ ತರ ಬರೋಲ್ಲ ಫಸಲು ಅಂತ ಹೇಳ್ತಾನೆ. ನಮ್ ರಾಜು ಸರ್ ಹೇಳಿದ್ದು, ಈ ತರ ಫಸಲು ಬರುವುದಿಲ್ಲ, ನಮಗ್ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಬೆಳೆಯೋದೆ. ನಮ್ಮ ತೋಟದಲ್ಲಿ 300 ಪಪ್ಪಾಯ ಗಿಡ ಹಾಕಿದ್ದು ಹುಳ ಬಿದ್ದು ಹೋಗಿದೆ. ಒಂದು 3 ಗಿಡ ಉಳ್ಕೊಂಡಿದೆ, ಒಂದು 4-5 ಹಣ್ಣುಗಳು ಬಿಡುತ್ತೆ ಒಂದೊಂದು ಮರದಲ್ಲಿ. ತುಂಬಾ ಸ್ವೀಟು. ಎಲ್ಲರೂ ನಮ್ಮ ತೋಟದ್ದು ಪಪ್ಪಾಯ. ನಾವೇನು ಮದ್ದೆ ಹೊಡೆಯಲ್ಲ, ಮದ್ದು ಹಾಕೋಲ್ಲ. ಅದ್ರ ಪಾಡಿಗೆ ಅದು ಬೆಳೀಲಿ, ಅದ್ರ ಪಾಡಿಗೆ ಅದ್ರ ಎಲೆಗಳು ಬೀಳಲಿ, ಈ ತರ ಬಿಟ್ಟಿದ್ದೇವೆ. ಆದ್ರೂ ಏನಾಗ್ತಿದೆ, ಕ್ಯಾನ್ಸರು, ಇನ್ನೊಂದು, ಈ ತರ ಮಕ್ಕಳೇ. ದಯಮಾಡಿ ಹೇಳ್ತೀನಿ, ಮನುಷ್ಯ ವಿಕೃತ ಆಗ್ಬಿಟ್ಟ ಮಕ್ಕಳೇ, ವಿಪರೀತ ವಿಕೃತ ಆಗ್ಬಿಟ್ಟ. ಯಾರು ಹಾಳಾದರೂ ಏನು ಹಾಳಾದರೂ ಸರಿ, ನಾನು ಮಾತ್ರ ಬದುಕಬೇಕು, ನಾನು ಮಾತ್ರ ಇರಬೇಕು, ನನ್ನದೊಂದೇ ಬದುಕಿರಬೇಕು. ಅದಕ್ಕೆ ಏನು ಹೇಳ್ತಾರೆ, ನಾನು ಆಗಾಗ ಹೇಳ್ತಿರ್ತೀನಿ, ಎಲ್ಲರೂ ಚೆನ್ನಾಗಿರ್ಬೇಕು ಗುರುಗಳೇ, ಅದು ನಾನು ಒಬ್ಬನೇ ಆಗಿರಬೇಕು ಗುರುಗಳೇ. ಇದು ನನ್ನ ಗುರುಗಳು ಹೇಳಿದ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಅಂತನಲ್ವ ಕಣೋ. ಅವ್ನು ಬಯಸೋದೇನು ಗೊತ್ತಾ? ಅವನೊಬ್ಬನೇ ಚೆನ್ನಾಗಿರ್ಬೇಕು ಅನ್ಕೋತಾನೆ ಕಣೋ. ಲೋಕ ಹಂಗೆ ಬದಲಾಗ್ಬಿಟ್ಟಿದೆ. ಇನ್ನೂ ಒಬ್ಬ ಹೇಳ್ತಾನೆ, ನನ್ನ ಸ್ನೇಹಿತ ಬೆಳಿಬೇಕ್ರಿ, ನನ್ನ ಸ್ನೇಹಿತ ಚೆನ್ನಾಗಿರ್ಬೇಕು, ಆದ್ರೆ ನನಗ್ ಮೀರಿದ್ ಬೆಳಿಬಾರ್ದು. ಇದು ಮಾತು. ಒಳಗಡೆ ದಾವಾನಲ್ಲ, ನನಗ್ ಮೀರಿದ್ ಬೆಳೆದ್ಬಿಟ್ಟ ಅವನು. ಸೈಜ್ ಅಲ್ಲ, ಇವನೇ ಅವನಿಗೆ ಪರಮಾತಿ ಪರಮ ಶತ್ರು, ಮಿತ್ರನೇ ಶತ್ರು. ನಾನು ನೋಡಿದ್ದಾನೆ. ನನ್ನ ಗುರುಗಳು ಬೆಳೆದ ಅಗಾಧತೆಗೆ 1997, 96, 97 ನೆನಪು. ಎಲ್ಲೋ ಇದ್ದಂತ ವ್ಯಕ್ತಿ 96ರಲ್ಲಿ ನೋಡಬೇಕು. ದಿಲ್ಲಿ ನಹಿ ಗಲ್ಲಿ ನಹಿ ದಿಲ್ಲಿ ನಹಿ ದಿಲ್ಲಿ ಕ ಪಾರ್ ನಹಿ ಉಸ್ಕ ಊಪರ್. ಅದಿನ್ನೆಲ್ಲೋ ಕತೆ. ಸುಮ್ಮನೆ ಒಂದು ಜೋಳಿಗೆ ದಾಸೆ ಅವರು. ಬೆಳೆದ ಅಗಾಧತೆ, ಸುತ್ತಮುತ್ತ ಬಂದು ಬಳಗ, ತುಂಬಾ ಮಿತ್ರರು ನೋಡ್ಬೇಕೇ, ನೀನ್ ಚೆನ್ನಾಗಿರ್ಬೇಕು. ಏನೋ ಇಷ್ಟು ಕಷ್ಟ, ನಾವು ಯಾವನು ಸಹಾಯ ಮಾಡಿದವನಂತೂ ಇಲ್ಲ. ಅವ್ರು ಏನ್ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಒಂದು ಉದ್ಯಮ ಕಟ್ಲಿಕ್ಕೆ ಹೋದ್ರು. ಅಲ್ಲೊಂದು ಫೇಲ್ಯೂರೇ, ಬಟ್ ಕಟ್ಟಿದ್ರು. ಒಂದು 100 ಕೋಟಿ ಕಂಪ್ನಿ ಆಯ್ತು. ಆಮೇಲೆ 100 ಕೋಟಿ ಕಂಪ್ನಿಯಿಂದ 300 ಕೋಟಿ ಕಂಪ್ನಿ ಆಯ್ತು. ಆಮೇಲೆ 300 ಕೋಟಿ ಕಂಪ್ನಿಯಿಂದ ಒಂದು 20,000 ಕೋಟಿಯ ಕಂಪನಿ ಅಂದ್ರೆ ನೀವು ನಂಬ್ತೀರಾ? ಬಿಕಮ್ ಎ ಲೆಜೆಂಡ್. ನಾನು ನೋಡ್ತಾನೆ ಪಕ್ಕದಲ್ಲಿರುವ ಆ ಒಂದು ಅಸಹ್ಯದ ಪರಮಾವಧಿಗಳನ್ನ, ಕ್ಯಾರೇ ಬುಲ್ಬುಲ್ ಕ್ಯಾ ಹೋಗ್ಯಾರೆ, ಅವರ ಬಗ್ಗೆ ಇಲ್ಲದ್ದು ಹೇಳ್ತಿದ್ದಾರೆ, ಏನೇನೋ ಹೇಳ್ತಿದ್ದಾರೆ. ಜೊತೆಲಿ ಕೂತು ತಿಂದವರು ಕುಡಿದವರು, ನಮಗ್ ಗೊತ್ತಿಲ್ವೇನೋ ಅವನು ದಿನಕ್ಕೆ 4 ಪ್ಯಾಕೆಟ್ ಸಿಗರೇಟ್ ಇಲ್ದೇ ಇಲ್ಲ ಅವನು ಅಂತ. ಅವನು ಎಣ್ಣೆ ಹೊಡೆಯೋದ್ರಲ್ಲಿ ಟೈಟ್ ಮಾಸ್ಟ್ರು ಕಣ ಅವನು. ಎಣ್ಣೆಣ್ಣೆ ಹೊಡೆಯೋದು, ಅವನು ಇಂಥ ಕೆಲ್ಸಕ್ಕೆ ಹೋಗೋದು, ಅವ್ನು ಎಂತೆಂಥ ಜಾಗಕ್ಕೆ ಹೋಗಿದ್ದ ಗೊತ್ತಾ? ಅಯ್ಯೋ ರಾಮಚಂದ್ರ. ಏಳಿಗೆ ಸಹಿಸದ ಜೊತೆಯಲ್ಲಿರತಕ್ಕಂಥ ವ್ಯಕ್ತಿಗಳೇ ನಾನು ನೋಡಿದ್ದೇನೆ. ಇಂಥ ಸಾವಿರಾರಲ್ಲ ಲಕ್ಷಾಂತರ ಮಂದಿಯನ್ನ ಜಾತಕ ಹೇಳುವಾಗ ನಿಮಗ್ ಗೊತ್ತಿಲ್ಲ ನೀವ್ ಯಾರು ಅಂತ. ನಿಮ್ಮ ಒಳಗಡೆ ಇರೋ ಒಳ್ಳೇದು ಕೆಟ್ಟದ್ದು ಆ ಜಗನ್ಮಾತೆ ನೋಡಿಸ್ತಾಳೆ. ಇದು ಇಷ್ಟೇ ಬದುಕು. ನಮಗ್ ಕಾಣಿಸೋದು ಒಳ್ಳೇದೇ, ಹಾಗೂ ಎಡವಟ್ಟಿಗೆ ಈ ತರ ನೋಡ್ಕೊಳ್ಳಿ. ಮಾಡೋಲ್ಲ, ನಿಮ್ಮ ಇಷ್ಟ ಅಂತ ಸುಮ್ಮನಾಗ್ತಾನೆ ಮಕ್ಕಳು. ಅದಕ್ಕೆ ನೋಡಿ ತುಂಬಾ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ಹಿರಿಯರು. ನಾನು ಇನ್ನೊಂದು ಗುರುಗಳು, ಒಳ್ಳೆ ಕಾಲ ಬರುತ್ತೆ ಅನ್ನೋದು ನಿಜವಾಗ್ಲೂ ಸತ್ಯ. ಬಂದೇ ಬರುತ್ತೆ. ತುಂಬಾ ಜನ ನನ್ನ ಹತ್ರ ಬರ್ತಿರ್ತಾರೆ. ಮೊನ್ನೆ ಕೂಡ ಒಂದು ತಾಯಿ ಜೀವ ರಾಮ ಅಂತ ಹೆಸರು ಕರೀತಾನೆ ಅಷ್ಟೇ. ರಾಮದೇವರು ಅಂತ ಒಂದು ಬರ್ದ್ಬಿಟ್ಟಿದ್ದಾನೆ. ಏನ್ ಕೇಂದ್ರದಲ್ಲಿ ಅಸುರ ಗ್ರಹಗಳು, ಶುದ್ಧ ಗ್ರಹಗಳು ಆ ಪಾಟಿ, ನವಗ್ರಹಗಳು, ಅಷ್ಟಗ್ರಹಗಳು ಕೂಡ 8 ಗ್ರಹ ಅನ್ಕೋತಾನೆ. ಕಟಕ ಲಗ್ನ ಟಕ್ ಟಕ್ 1, 4, 7, 10 ಲಾಕು.
ಅಷ್ಟು ಶಕ್ತಿ ಇದ್ರೆ ಮನುಷ್ಯ ತಟಸ್ಥನ ಆಗ್ಬಿಡ್ತಾನೆ, ಏನು ಇಲ್ಲ ತರ ಹಿಂಗೆ ಕುತ್ಕೊಬಿಡ್ತಾನೆ ಮೌನಿ ಬಾಬಾ, ಹಂಗಾಗ್ಬಿಟ್ಟಿದೆ. ಗುರು ಕೇತು ಬೇರೆ 10ನೇ ಮನೇಲಿ ತಗೊಳ್ಳಿ ಲಾಕು. ಏನೋ ಒಂದು ಮಾಡೋಕೆ ಹೋದ್ರೆ ಯಜಮಾನ್ರಿ ಏನೇನೋ ಹೇಳ್ಬಿಟ್ಟಿದ್ದಾನೆ ಈ ರಾಮದೇವರಿಗೆ. ದೇವಿನೇ ನಡೆಸ್ತೇನೆ, ನಾನು ಹೇಳ್ದೆ ನೀನ್ ಸನ್ಯಾಸಿ ಯಾವ ಪವಾಡ ಗೊತ್ತಿಲ್ಲ, ನೀನ್ ಇನ್ನೂ ಬದುಕುಳಿದಿದ್ಯಾ, ಬಿಟ್ಟು ಹೋಗ್ಬೇಕಿತ್ತು ಇಲ್ಲ ಸತ್ತೋಗ್ಬೇಕಿತ್ತು ಅಂದ್ರೆ ಗುರುಗಳೇ ನಾನೊಂದು ಕೆಟ್ಟದ್ ಮಾಡ್ಬೇಕು ಅನ್ಕೊಂಡಿದ್ವಿ. ಏನ್ ಕೆಟ್ಟದ್ದು ಅಂದೆ. ನಮ್ಮ ಯಜಮಾನ್ರಿಗೆ ಇನ್ನೊಂದು ಮದ್ವೆ ಮಾಡ್ಬಿಡೋಣ ಅಂತ. ನಿನಗೆ ಜುಟ್ಟಿಗೆ ಮಲ್ಲಿಗೆ ಹೂ ತಂದು ಕೊಟ್ಟಿಲ್ಲ, ಮೈ ತುಂಬ ಒಂದು ಒಳ್ಳೆ ಒಡವೆ ಹಾಕ್ಸಿಲ್ಲ, ಬಟ್ಟೆ ಹಾಕ್ಸಿಲ್ಲ, ನಿನ್ನನ್ನು ಅಭಿಮಾನಿಸಿಲ್ಲ, ಆನಂದಿಸಿಲ್ಲ, ಅನುರಾಗ ತುಂಬಿಸಿಲ್ಲ, ಧೈರ್ಯ ಹೇಳಿಲ್ಲ, ಸ್ಥೈರ್ಯ ಹೇಳಿಲ್ಲ, ಮನೋಭಾವ ತುಂಬಿಸಿಲ್ಲ, ನಿನ್ನ ಶಕ್ತಿನ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಹೆಂಡತಿ ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆಕೆ ಒಂದು ಮಗಳು ಕೂಡ. ಮಗಳಲ್ಲಿರೋ ಶಕ್ತಿಯನ್ನು ಹುಡುಕ್ಬೇಕು. ಆಕೆಲ್ಲದಿದ್ರೆ ತಟ್ಟೆ ಎಬ್ಬರಿಸ್ಬೇಕು, ಹೋಗು ಮಾಡು ನೋಡು ನಾನು ಇದ್ದೇನೆ ಅಂತ. ಕೆಲವರು ಇರ್ತಾರೆ ಬರೀ ಪಾಪ, ಅವ್ರು 4 ನಮಗ್ ಸಾಕು, ನಾವಿಷ್ಟೇ, ನಮ್ಗೆ ಬೇಡ ಸರಿ, ಕೆಲವರಲ್ಲಿ ಇರುತ್ತೆ. ಆದ್ರೆ ಅದಕ್ಕೆ ವಿಲ್ಲನ್ ಆಗಿ ಗಂಡನೇ ಉಟ್ಕೊಂಡಿರ್ತಾನೆ. ಇವ್ರ ಮನೆ ಬಂಗಾರ ಆಗೋಗ ಚುಚ್ಚಿ ಮಾತಾಡ್ಬಿಟ್ಟು, ನಿನ್ ಯೋಗ್ಯತೆ ಏನಿದೆ, ನಿನ್ನ ಹತ್ರ ವಿದ್ಯೆ ಇಲ್ಲ, ನಿನ್ನ ಹತ್ರ ಇದಿಲ್ಲ, ನಿನ್ನ ಹತ್ರ ಅದೆಲ್ಲ ಕೂದಾಗ್ಬಿಡು. ಕಣ್ ಕೆಳಗಡೆ ಎಷ್ಟು ಕಪ್ಪಾಗಿದೆಯೋ ಆ ರಾಮದೇವರಿಗೆ. ಇಷ್ಟು ಬಾಟಿ ಒಳ್ಳೆತನನ, ನನ್ನಿಂದ ಅವ್ರಿಗೇನು ಸುಖ ಇಲ್ಲ ಅನ್ಸುತ್ತೆ, ನನ್ನಿಂದ ಅವ್ರಿಗೊಂದು ಯೋಗ್ಯತೆ ಇಲ್ಲ ಅನ್ಸುತ್ತೆ, ನನ್ನಿಂದ ಅವ್ರಿಗೇನು ಗೌರವ ಇಲ್ಲ ಅನ್ಸುತ್ತೆ, ನನ್ನಿಂದ ಅವ್ರಿಗೇನು ಅನುಬಂಧ ಇಲ್ಲ ಗುರುಗಳೇ, ನನಗೆ ಯಾಕೋ ನಾನು ಅವ್ರಿಗೆ ಯಾವ್ದ್ರಲ್ಲೂ ಸುಖ ಕೊಡ್ತಿಲ್ಲ, ತೃಪ್ತಿ ಕೊಡ್ತಿಲ್ಲ ಅನ್ನಿಸ್ತದೆ, ಅದಕ್ಕೆ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಬಿಡೋಣ. ನಿನ್ನ ವಯಸ್ಸು ಎಷ್ಟು? 45-46. ಸರಿ ಒಪ್ಕೊಳ್ಳೋಣ. ಈಗ ನಿನ್ನ ಯಜಮಾನ ಏನು ಅಷ್ಟು ದೊಡ್ಡ ವ್ಯವಹಾರಸ್ಥ, ಇನ್ನೊಂದು ಅವನ ವಯಸ್ಸು ಎಷ್ಟು? 50. 50 ದಾಟಿದೆ, ನಿನ್ನನ್ನೇ ಗಿಟಾರ್ ಬಾರಿಸ್ತಿಲ್ಲ, ನೀ ಈ ಗಿಟಾರ್ನೇ ಮುಟ್ತಿಲ್ಲ, ಅವನು ಏನು ನೋಡ್ತಿಲ್ಲ, ಅವನು ನಿನಗೇನ್ ಬೇಕು ಅಂತಾನೆ ತಿಳ್ಕೊತಿಲ್ಲ. ಮಗಳು ಬೇಕಾದ ಬಟ್ಟೆ, ಒಡವೆ, ವಸ್ತ್ರ, ಆಟ ಓಟ, ಕಾಲೇಜು ಕೋರ್ಸು, ಇನ್ನೊಂದು ಇದನ್ನೇ ಮಾಡಬೇಕಾಗಿರೋದು. ಒಂದು ಹೆಂಡತಿಗೂ ಅಷ್ಟೇ, ಧರ್ಮಪತ್ನಿ, ಅರ್ಧಾಂಗಿ. ನಿಮ್ಮ ಅರ್ಧಾಂಗಿ, ನೀವೇನಾದ್ರೂ ನಿಮ್ ಧರ್ಮಪತ್ನಿಯನ್ನ ತೆಗಳ್ತಿದ್ದೀರಿ ಅಂದ್ರೆ ನಿಮ್ಮನ್ನು ತೆಗಳ್ಕೋತಿದ್ದೀರಿ ಅಂತ, ನಿಮ್ ಗಂಡನನ್ನ ತೆಗಳ್ತಿದ್ದೀರಿ ಅಂದ್ರೆ ನಿಮ್ಮನ್ನು ತೆಗಳ್ಕೋತಿದ್ದೀರಿ ಅಂತ. ತುಚ್ಛವಾಗಿ ಕೇವಲವಾಗಿ ಇದ್ದಾರೆ. ಅಯ್ಯೋ ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರು, ತಾಯಿ ಜೀವ ಇನ್ನೊಬ್ರು ಹೇಳ್ತಿದ್ದಾರೆ, ಸೆಕ್ಷನ್ 498A ಬೆಂಗಳೂರಲ್ಲಾಗಿರೋ ಅನಾಹುತಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅನ್ನೋದೊಂದು ಶುರು ಆಗಿದೆ. ದುರುಪಯೋಗದ ಪರಮಾವಧಿ, ಓವಿರಾಯನ ಕಾಲದ ಯಾವುದೋ ಒಂದು ಇದಾರೆ. ಕೆಲವರು ತುಂಬಾ ಮಂಗಗಳಿದ್ದಾರೆ, ಮೃಗಗಳಿದ್ದಾರೆ, ಗಂಡಸರು ಇಲ್ಲ ಅಂತಲ್ಲ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, 100 ಕೇಸ್ ಬೀಳುತ್ತೆ ಅಂದ್ರೆ ಸೆಕ್ಷನ್ 498A ಅಂದ್ರೆ 90 ಭಾಗದ ಒಂದು ಲೆಕ್ಕಾಚಾರ ಅಲ್ಲೊಂದು ಉಲ್ಟಾ ಪಲ್ಟ. ನೆನ್ನೆ ಕೂಡ ಒಂದು ಜಾತಕ ನೋಡಿದೆ, ಅಜ್ಜ ಮಾತು ಕೊಟ್ಟಿದ್ನಂತೆ, ಅತ್ತೆ ಮಗಳನ್ನ ಮದುವೆ ಮಾಡ್ಬಿಟ್ಟಿದ್ದಾರೆ. ನೀವು ನಂಬ್ತೀರಾ? 1 ವರ್ಷ ಆಗಿದೆ, ಮುಟ್ಟೋಗ್ಬಿಟ್ಟಿಲ್ಲ, ಬಿಕ್ಕಿ ಅಳ್ತಾನೆ. ಮಕ್ಕಳೇ ನೀವು ನಂಬಲ್ಲ, ನನಗೆ ನನ್ನ ಅಜ್ಜನ್ ಕೊಟ್ಟು ಮಾತು ಮುರಿಲಿಕ್ಕಾಗಲ್ಲ, ನನಗೆ ಡೈವರ್ಸ್ ಕೊಡೋಕ್ಕಾಗ್ತಿಲ್ಲ, ನೋಡಿದ್ರೆ ಕೇಳ್ತಿಲ್ಲ. ಎದ್ದೋಗಿ ನಮ್ಮ ಅತ್ತೆ ಮನೇಲಿದ್ದಾರೆ, ಮದುವೆ ಆಗಿದ್ದೆ, ರಾಂಗ್ ಆಗಿದ್ದಾರೆ, ನೌ ದೇ ಆರ್ ಆಸ್ಕಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಡೈವರ್ಸ್ ಕೇಳ್ತಿದ್ದಾರೆ. ಬಟ್ ಅನ್ಬಿಲೀವಬಲ್ ಅಮೌಂಟ್, ಸಂಸಾರ ಮಾಡಿಲ್ಲ, ಗಂಡನಿಗೆ ಏನೂ ಸೇವೆ ಮಾಡಿಲ್ಲ, ಕುಟುಂಬ ನೋಡ್ಕೊಂಡಿಲ್ಲ, ಯಾವುದಕ್ಕೂ ಇಲ್ಲ. ಸೀದಾ ಎದ್ದು ಹೋಗ್ಬಿಟ್ಟು ನಾನು ಇನ್ನೂ ಶೀಲವಂತನಾಗಿದ್ದೇನೆ ಅಂತ ಬಿಕ್ಕಿ ಅಳ್ತಾನೆ. ಮಕ್ಕಳೇ ನೀವು ನಂಬಲ್ಲ, ಯಾವ ಪುರುಷನು ಹೇಳೋದಂತ ಮಾತಿದು. ಈ ಕಾಲದಲ್ಲಿ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಕೂಡ ಸಿಗೋಲ್ಲ. ನನಗೇನೂ ಗೊತ್ತಿಲ್ಲ ಗುರುಗಳೇ, ನಮ್ಮ ಮನೆಯವರೇ ಮಾಡಿದ್ದು, ಮಾತು ಕೊಟ್ಟಿದ್ವಲ್ಲ ಅಂತ. ಆಗೋಯ್ತಲ್ಲ, ಇರ್ಲಿ ಬಿಡು ಅಂದ್ರೆ ನಾನ ಗಾನ ಬಚಾನ ಸುಂಡ್ರಯ್ಯ ದುರ್ಬಳಕೆ. ಈಗ ಕೇಳಿದ್ರೆ ಸೆಕ್ಷನ್ 498A ತಮಾಷೆ. ಈ ರೀತಿ ಅತಿಯಾದ ಒಳ್ಳೆತನವನ್ನ ನಿಜವಾಗ್ಲು, ಅದಕ್ಕೆ ದೊಡ್ಡವರು ಹೇಳ್ತಾರೆ ಒಂದು ಮಾತು ಅದ್ಭುತವಾಗಿ, ಏನಂತ ಗೊತ್ತಾ? ನಿಜವಾಗ್ಲೂ ಒಳ್ಳೆ ಕಾಲ ಬರುತ್ತೆ. ನಾನು ಅವ್ರಿಗೆ ಹೇಳಿದ್ದೆ, ರಾಮದೇವ್ರಿಗೂ ಹೇಳಿದ್ದೆ, ಒಳ್ಳೆ ಕಾಲ ಬರುತ್ತೆ ಪುಟ್ಟ, ರಿಸ್ಕ್ ತಗೋಬೇಡ, ನೋಡ್ಕೊಂಡು ಮಾಡು. ಮನೆಯಲ್ಲಿರೋ ಯಜಮಾನ ಸಪೋರ್ಟ್ ಇಲ್ಲ, ಮನೆಯಲ್ಲಿರೋ ಈ ಯಜಮಾನಿ ಸಪೋರ್ಟ್ ಇಲ್ಲ, ಅರ್ಧಾಂಗಿ, ಮನೆಯ ಯಜಮಾನ
ಬರುತ್ತೆ, ಒಳ್ಳೆ ಕಾಲ ಬರುತ್ತೆ ನಿಜವೇ. ಆದರೆ ಹಿರಿಯರು ಏನು ಹೇಳ್ತಾರೆ ಗೊತ್ತಾ? ವಿಶೇಷವಾಗಿ ಇದು ಕೇಳ್ತಿದ್ರೆ ಹಾಗೆಯೇ ಹೊಟ್ಟೆಲಿ ಸಂಕಟ ಇಟ್ಟಾಗುತ್ತೆ ಮಕ್ಕಳೇ. ಒಳ್ಳೆ ಕಾಲ ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ ಒಂದು ಹೇಳ, ಒಳ್ಳೆಯವರಿಗೆ ಬರೋಲ್ಲ ಅನ್ನೋದು ಸಹ ಅಷ್ಟೇ ಸತ್ಯ. ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬರುತ್ತೆ. ಕಲಿಯುಗದ ಧರ್ಮ ಅವ್ನು ನೋಡಿ, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೋತಿದ್ನ. ಈ ಪುಣ್ಯಾತ್ಮ ನಾನು ಶೀಲವಂತ ಅಂತ ಒಂದು ಕಣ್ಣೀರಿಡ್ತಾನ. ಆ ತಾಯಿ ಜೀವ ರಾಮದೇವರು ನನ್ನ ಗಂಡ ತುಚ್ಛವಾಗಿ ಮಾತಾಡ್ತಾನೆ ಅನ್ನತಕ್ಕಂಥದ್ದು. ಎಲ್ಲಿದೆ ಒಳ್ಳೆ ಕಾಲ ಮಕ್ಕಳೇ? ಈ ಕಲಿಯುಗಕ್ಕೆ ಎಲ್ಲಿದೆ? ಇಲ್ವಾ? ಹೋಗೋ ಬದುಕು ನನ್ನ ಕೈಲಿ. ನಮ್ಮ ಮಗಳನ್ನ ಬಿಟ್ಬಿಡ್ತೀವ ರೋಡ್ಗೆ? ಯೋಚನೆ ಮಾಡಿ. ನಮ್ಮ ಮಗಳನ್ನು ನಾವು ರೋಡಿಗೆ ಬಿಟ್ಟು ಬಿಡುತ್ತೇವೆಯಾ? ಹೆಂಡ್ತಿನ ಬಿಟ್ಬಿಡೋದಾ? ನನ್ನ ಮಗನನ್ನ ಬಿಟ್ಬಿಡ್ತೀನ? ಗಂಡನನ್ನ ಬಿಟ್ಬಿಡ್ತೀವ? ಹಾಗಾದ್ರೆ ಯಾಕೆ ಮದುವೆ ಆಗ್ಬೇಕಂತ? ಸರಿ, ವಾಕ್ ಅವೇ ಲೈಕ್ ಎ ಜೆಂಟಲ್ಮ್ಯಾನ್. ಮೇಕ್ ಎಲ್ಲ ಆ ಒಂದು ಸೇಫ್ಟಿ ಮಾಡಿ, ಬದುಕು ಕಟ್ಟಿಸ್ಬಿಟ್ಟು ಒಂದು ಸಪೋರ್ಟ್ ಮಾಡಿ. ಎಸ್, ಲೈಫ್ ಇಸ್ ಹ್ಯಾಪಿ ಜರ್ನಿ. ಆಯ್ತು ಹೋಗಮ್ಮ. ಈಗ ನನ್ನ ಮಗಳು ಹತ್ರೆ ನಾನು ಸುಮ್ಮನೆ ಇರ್ತೀನ? ನನ್ನ ಮಗ ಹತ್ರೆ ನಾನು ಸುಮ್ಮನೆ ಇರ್ತೀನಿ? ಏನು ಬೇಕೋ ತಗೊಳ್ಳೋ. ಹೆಂಡತಿಯೂ ಅಷ್ಟೇ, ಗಂಡನೂ ಅಷ್ಟೇ. ಅವನನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿಲ್ಲ ಮಕ್ಕಳೇ, ಮನೆಯೇ ಈ ರೀತಿ ಬೆಂಕಿ ಹಚ್ಚಿಕೊಂಡು ಕುಳಿತಿರುವಾಗ ನೀವು ನಂಬ್ತೀರಾ? 3 ಪಟ್ಟು ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇವತ್ತಿನ ಡೇಟಾ ಅದು, ನಾನು ಮಾತಾಡ್ತಿಲ್ಲ. 3 ಪಟ್ಟು ಮದುವೆ ಆದ ಮಾರನೇ ದಿನ ಡೈವರ್ಸು, 1 ವಾರಕ್ಕೆ 1 ತಿಂಗಳಿಗೆ. ಅಮ್ಮ ರಾಮಚಂದ್ರ, ನಮ್ಮ 30 ಕೋಟಿ 30 ಲಕ್ಷ 3 ಕೋಟಿ ಈ ರೀತಿ ಮದುವೆ ಆಗಿರೋದು ಸುಲಿಗೆಗೆ. ಇವನು ವರದಕ್ಷಿಣೆ ಸುಲಿಗೆ ಕೆಲವರು, ಇನ್ನು ಕೆಲವರು ಸೇಫ್ಟಿ. ಬಂಗಾರ ಸ್ಪೂನ್ ಸಿಕ್ಬಿಡ್ತು, ರೈಟ್, ಬಿತ್ತು ಮಿಕ್ಕ. ಒಳ್ಳೆಯವ್ರ ಕಾಲ ಇಲ್ಲ ಮಕ್ಕಳೇ, ಇಲ್ಲ ಮಕ್ಕಳೇ. ಖಂಡಿತ ಒಳ್ಳೆ ಕಾಲ ಬರುತ್ತೆ ಅನ್ನೋದು ಸತ್ಯ, ಆದರೆ ಅದು ಒಳ್ಳೆಯವ್ರಿಗೆ ಬರೋಲ್ಲ ಮಕ್ಕಳೇ. ಅದಕ್ಕೆ ಹೇಳ್ತೀನಿ, ಕಲಿಯುಗದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ. ಇಷ್ಟು ಒಂದು ಭಾವುಕತನ ಇಲ್ಲಿ ನಡೆಯೋಲ್ಲ. ನೀವು ಯಾರು? ನೀವು ಏನಕ್ಕೆ ಇಷ್ಟು ಭಾವುಕರಾಗ್ತೀರಿ? ಒಳ್ಳೆ ಕಾಲ ಇದೆ, ನಿಮಗಿಲ್ಲ. ನೀವು ಒಳ್ಳೆಯವರಾಗಿರುವವರೆಗೂ ಈ ಲೋಕ ನಿಮ್ಮನ್ನ ಸುಟ್ಟಾಕ್ಬಿಡುತ್ತೆ. ಸತ್ಯ ಹರಿಶ್ಚಂದ್ರನ್ನ ಕರ್ಕೊಂಡು ಬಂದು ಸ್ಮಶಾನದಲ್ಲಿ ನೆನ್ಸಿತ್ತು. ಆ ಒಳ್ಳೆ ಪುಣ್ಯಾತ್ಮನಿಗೆ, ಹರಿಶ್ಚಂದ್ರನಿಗೆ, ಈ ಲೋಕ ಇರೋದೇ ಹೀಗೆಯೇ. ಹೆಂಡತಿಯ ಮಾಂಗಲ್ಯನ್ ಕೂಡ ಮಗುನ್ ಹೆಣ ಸುಡ್ಬೇಕಾದ್ರೆ ನಿನ್ ಮಾಂಗಲ್ಯ ಇದೆಯಲ್ಲ ಇಟ್ಟು ಬಿಟ್ಟು ಸುಡು ಅಂತ ಹೇಳ್ತಾನೆ. ಸುಡೋದಕ್ಕೆ ದಕ್ಷಿಣ ಕೊಡು, ಸುಮ್ಮನೆ ಸುಡಕ್ಕೆಲ್ಲ ಆಗಲ್ಲ ಅಂತಾನೆ. ನನ್ನ ವೃತ್ತಿ. ಒಳ್ಳೆಯವರಿಗೆ ಒಳ್ಳೆ ಕಾಲ ಇದೆ, ಒಳ್ಳೆಯವ್ರ ಕಾಲ ಬರಲ್ಲ. ಅದು ಆ ಕಾಲಕ್ಕೆ ಹೋಯ್ತು, ಕಲಿಯುಗಕ್ಕಿಲ್ಲ. ಸ್ವಲ್ಪ ನೀವು ಒಳ್ಳೇದು ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ಕೆಟ್ಟದ್ದಕ್ಕಂತೂ ಬೇಡವೇ ಬೇಡ. ಒಳ್ಳೇದು ಮಾಡ್ಲಿಕ್ಕಾಗ್ಲಿಲ್ಲ, ನೀವು ಕೆಟ್ಟದ್ದು ಮಾಡೋದು ಬೇಡ, ನೀವು ಕೊಡ್ಲೇಬೇಡಿ. ಕೆಟ್ಟವರಾಗೋದು ಬೇಡ, ಯಾರನ್ನೂ ನಂಬೋದು ಬೇಡ. ಈ ಲೋಕ ಬೆಳೆಯುವವರೆಗೆ ಅಯ್ಯ ನೀವು ನಮ್ಮ ದೇವರು, ಅಯ್ಯ ನೀವು ನಮ್ಮ ಗುರುಗಳು, ಅಯ್ಯ ನೀವು ನಮ್ಮ ಅಣ್ಣ, ನೀವು ನಮ್ಮ ಗಂಡ, ನೀವು ನಮ್ಮ ಹೆಂಡತಿ. ನೀವು ಸಿಕ್ಕಾಗ ಅಯ್ಯೋ ಪಾದಕ್ಕೆ ಬಿದ್ದು ನಮಸ್ತೆ ಹಾಕಿ, ಆಹಾ ನೀವೇ ನಮ್ಮ ದೇವರು, ನೀವಿಲ್ಲ ಅಂದ್ರೆ ನಮ್ಮ ಪ್ರಾಣ ಇಲ್ಲ, ನೀವಿಲ್ಲ ಅಂದ್ರೆ ನಮ್ಮ ಜೀವ ಇಲ್ಲ, ನೀವು ನಮ್ಗೆ ಬದುಕು ಕೊಟ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಜನವೋ. ಇದು ಸತ್ಯ ಮಕ್ಕಳೇ. ಮೊನ್ನೆ ಒಂದು ತಾಯಿ ಜೀವ ವಯಸ್ಸಿಗೆ ಬಂದಿರೋ ಮಗ ಕರ್ಕೊಂಡು ಬರುತ್ತೆ, ಬಿಕ್ಕಿ ಬಿಕ್ಕಿ ಅಳುತ್ತೆ. ಫಾರಿನ್ಗೆ ಮಗ, ತಾಯಿ ಜೀವ. ಆಗುತ್ತಾ ಗುರುಗಳೇ? ಆಗುತ್ತೆ. ನೀನು ಯಾಕೋ ಕಣ್ಣೀರಿಡ್ತೀಯ? ಜೀವನದಲ್ಲಿ ಬಿರುಗಾಳಿ ನಡೆದಿದೆ, ಅದೆಲ್ಲ ಬಿಡು, ಏನು ಯೋಚನೆ ಮಾಡಬೇಡ ಅಂತ. ತಾಯಿ ಆದವಳು ಮಗನ ಮುಂದ್ಗಡೆ ಕಣ್ಣೀರು ಹಾಕಬಾರ್ದು. ಗುರುಗಳೇ ನೀವು ಹೇಳಿದ್ರಲ್ವಾ ಅದು ನಡೆದಿದೆ ಅಂತ. ಮಗನನ್ನ ಕಣ್ಣಲ್ಲಿ ಕಣ್ಣು ತುಂಬ ನೀರು, ನನಗಂತೂ ಆಗ್ತಿಲ್ಲ, ಕಳಿಸ್ಬಿಟ್ಟು ಗುರುಗಳೇ ನೀವು ಅವತ್ತು ಹೇಳಿದ್ರಿ ಒಂದು ಕಾಲ್ಗಟ್ಟಕ್ಕೆ ಒಂಟಿಯಾಗಿ ನಿಂತಬೇಕಾಗುತ್ತೆ, 2ನೇ ಆಯ್ಕೆ ಬರುತ್ತೆ, ಚಾಯ್ಸ್. ಹುಷಾರಾಗಿ ನೋಡಿ, ಯೋಚಿಸಿ, ಆಲೋಚಿಸಿ, ಒಪ್ಪಿಸಿ, ಚಿಂತಿಸಿ, ಆಮೇಲೆ ಬೇಕಾದ್ರೆ ತಗೋನಾನ ಅಂತ ಹೇಳಿದ್ರಿ. ಇವತ್ತು 2ನೇ ಬದುಕು ಕಟ್ಟಿದ್ದೇನೆ. ಮಗನನ್ನ ಒಪ್ಪಿಸಿ ಅವ್ರು ಬಂದೊಬ್ರು ಮದುವೆ ಆಗಿದ್ದಾರೆ. ಮಗ ಜರ್ಮನಿಗೆ ಹೋಗ್ತಿದ್ದಾನೆ, ಯುರೋಪ್ಗೆ, ಲಂಡನ್ ಇರಬೇಕು. ಅಂಥದ್ದೊಂದು ವಿದ್ಯೆ, ಗತ್ತು, ತೂಕ. ಈ ತಾಯಿ ಜೀವಕ್ಕೆ ಒಂದು ಮಗು ಇದೆ, ಪುಟ್ಟು ಎಳೆ ಪಾಪು. ನೀವು ಹೇಳಿದ್ರಿ ಅವತ್ತು. ಕೆಲವರಿಗಿದೆ
ಒಳ್ಳೆಯವರಿಗೆ ಕಾಲ ಬರುತ್ತೆ, ಆದರೆ ಅದೊಂದು ಬೂದುಗನಡಿಯಲ್ಲಿ ಹುಡುಕ್ಬೇಕು ಮಕ್ಕಳೇ, ಬೂದುಗನಡಿಯಲ್ಲಿ ಹುಡುಕ್ಬೇಕು. ಯಾರು ಪುಣ್ಯಾತ್ಮ ಆತ ಸಿಕ್ಕರೆ ನನ್ನ ರಾಮದೇವರು ಯಾರು ಅಲ್ಲ, ಆತನೇ. ಇಂಥ ತಾಯಿ ಜೀವಕ್ಕೆ ಬದುಕೊಟ್ಟಿದ್ಯಲ್ಲಪ್ಪ, ಇಂಥ ತಾಯಿ ಜೀವಕ್ಕೆ ನೆರಳಾಗಿದ್ಯಲ್ಲಪ್ಪ, ಕಾವಲಾಗಿದ್ಯಲ್ಲಪ್ಪ, ಅವಳಿಗೊಂದು ರಕ್ಷೆಯಾಗಿ ನಿಂತಿದ್ಯಲ್ಲಪ್ಪ, ಇನ್ನೇನು ಬೇಕು ಮಕ್ಕಳೇ ಆನಂದ. ದೇವರೆಲ್ಲೂ ಇಲ್ಲ, ಗುಡಿಯಲ್ಲಿರುವ ಆ ಮಣ್ಣು ಕಲ್ಲಿನ ದೇವರು ಹುಡ್ಕೊಂಡು ಹೋಗೋ ಬದಲು ಇಂಥ ವ್ಯಕ್ತಿಗಳು ಸಿಕ್ಬಿಟ್ರೆ ಅಯ್ಯೋ, ನಾನು ಹೇಳ್ತೇನಲ್ವಾ, ನಾನು ಎದ್ದು ನಿಂತ್ಕೊಬಿಡ್ತೇನೆ ಆಗ. ಯಾರಪ್ಪ ಪುಣ್ಯಾತ್ಮ ನೀನು, ಎಲ್ಲಿದ್ದೆಪ್ಪ ಇಷ್ಟು ದಿನ? ಒಳ್ಳೇದು ಬಂದೇ ಬರುತ್ತೆ, ಒಳ್ಳೆ ಕಾಲ ಅನ್ನೋದಿದೆ ನೋಡಿ. ಇಂಥ ದೇವರೆಲ್ಲೂ ಇಲ್ಲ ಕೇಳ್ತಿರ್ತೀರಲ್ವಾ, ಕಲಿಯುಗಕ್ಕೆ ಎಲ್ಲಿ ದೇವರು ಅಂದ್ರೆ ಇಂಥ ವ್ಯಕ್ತಿ. ಬೆಳೆದ ಮಗ ಇದ್ದಾನೆ ಆ ಪುಟ್ಟ ಜೀವಕ್ಕೆ, ತಾನು ಬರ್ತಾನೆ, ನಿಲ್ತೀನಿ ಅಂತಾನೆ, ಮನೆಯವ್ರನ್ನೆಲ್ಲ ಒಪ್ಪಿಸ್ತಾನೆ, ಈಕೆ ಮಗನನ್ನು ಒಪ್ಪಿಸ್ತಾನೆ, ಒಪ್ಪಿಸಿ ಬದುಕೊಟ್ಟು ನೀವು ಹೇಳಿದ್ರಿ ಗುರುಗಳೇ, ಆಯ್ತಮ್ಮ ಆಯ್ತು ತಾಯಿ, ಆದ್ರೆ ಈ ಕಲಿಯುಗ ಇದೆಯಲ್ಲ, ನೀವು ಒಳ್ಳೆಯವರಾಗಲು ಹೋಗಬೇಡಿ, ಇದು ಸಹಿಸೋಲ್ಲ. ಒಳ್ಳೆ ಕಾಲ ಬರುತ್ತೆ, ಆದ್ರೆ ಒಳ್ಳೆಯವ್ರಿಗೆ ಬರೋಲ್ಲ, ಒಳ್ಳೆಯವ್ರಿಗೆ ಬರೋಲ್ಲ. ಇದು ಪಾಪಿಗಳ ಲೋಕ, ಮೋಸ ಮಾಡಿದವನಿಗೆ ಬದುಕು. ಹಾ ಬದುಕಿರೋದೇ ಹಾಗೆ, ಇದು ಇರೋದೇ ಹೀಗೆ. ದೇರ್ ಇಸ್ ನಥಿಂಗ್, ಇಲ್ಲ. ನ್ಯಾಯವೇ ದೇವರು, ನಿಜವೇ. ಅದು ಬಂದಾಗ ನೋಡೋಣ ಮಕ್ಕಳೇ. ತಾಯಿ ಜೀವ ಆ ಜಗನ್ಮಾತೆ ಕೊಟ್ಟಾಗ ಇವತ್ತು ಇಲ್ಲ. ಒಳ್ಳೆ ಕಾಲ ಇದೆ, ಒಳ್ಳೆ ಕಾಲ ಬಂದೇ ಬರುತ್ತೆ, ಆದರೆ ಒಳ್ಳೆಯವ್ರಿಗಲ್ಲ. ಇವತ್ತು ಇದನ್ನ ನಂಬ್ಕೊಂಡಿರ್ಬೇಡಿ. ಅದರಿಂದ ಬರುತ್ತೆ, ನಾವು ಒಳ್ಳೇದು ಮಾಡ್ತಾ ಇರೋಣ, ಎತ್ತಿ ಕೊಟ್ಟು ಬಿಡೋಣ, ನಂಬು ಬಿಡೋಣ, ಇನ್ನೊಂದಷ್ಟು ಖಂಡಿತ ತಪ್ಪು ಮಾಡಬೇಡಿ. ನೀವು ಸ್ವಲ್ಪ ಸ್ವಾರ್ಥಿಗಳಾಗಿ ಏ ದುನಿಯಾ ಬಹುತ್ ಕುछ ದೋಖಾಪನ್ನೆ ನಾನು ಅಷ್ಟಂತೂ ಹೇಳ್ಬಿಡ್ತಾನೆ. ನನ್ನ ಗುರುಗಳು ಹೇಳೋದು ಅದೇ, ಏ धोखा बन का दुनिया है, मत इसको विश्वास मत करो बेटा, जो विश्वास करेगा वो अंधा है, सच के बोलता हूं दिल से वो अंधा है ಅಂತ ಹೇಳ್ದು. ಅವನ ಹೃದಯ ಮುಚ್ಕೊಂಡ್ಬಿಟ್ಟಿದೆ, ಅವ್ನು ನಂಬಿಟ್ಟಿದ್ದಾನೆ, ಮೂರ್ಖ ಆಗ್ತಾನೆ. ಮೂರ್ಖ ಅಲ್ಲ, ತನ್ನವನ್ನೆಲ್ಲ ಬೀದಿಗಿಟ್ಬಿಡ್ತಾನೆ. ಯಾರ್ದೋ ಮಾತು ಕೇಳಬೇಡಿ, ಇನ್ಯಾರ್ದೋ ಮಾತು ಕೇಳ್ಬಿಟ್ಟು ಇನ್ನೇನೋ ಮಾಡಬೇಡಿ. ಪ್ರಚೋದಯ ಪ್ರಭಾವಗಳು. ನೀವು ಒಳ್ಳೆಯವರು ಅಂತಾನೆ ಅಂದ್ರೆ ಹುಷಾರಾಗಿರಿ, ನಿಮ್ಮನ್ನ ಹೊಗಳ್ತಾನೆ ಅಂದ್ರೆ ಹುಷಾರಾಗಿರಿ. ಭಯ ಆಗುತ್ತೆ ಮಕ್ಕಳೇ. ನಾನು ನೋಡ್ತೇನಲ್ವಾ, ಮೊನ್ನೆ ಕೂಡ ಒಬ್ಬ ಪುಣ್ಯಾತ್ಮ, ನೀನ್ ಬದುಕುಳಿದಿರೋದು ಹೆಚ್ಚು ಅಂದ್ರೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಮಕ್ಕಳೇ, ದುಡ್ಡುಗೋಸ್ಕರ. ಏನೇ ನಡೀತಿದೆ ನೋಡಿ. ಮೊನ್ನೆ ಒಬ್ಬ ನಟನನ್ನ ಯಾವುದೋ ಈವೆಂಟ್ ಕರ್ಕೊಂಡೋಗ್ಬಿಟ್ಟು ಕಿಡ್ನಾಪ್ ಮಾಡಿ, ಅಯ್ಯೋ ರಾಮ, 12 ಗಂಟೆ ಚಿತ್ರಹಿಂಸೆ. ಏನೊಂದು ಮಾತಾಡ್ತೀರಾ? ಯಾರನ್ನ ನಂಬ್ತಿರಾಗಾದ್ರೆ ಬನ್ನಿ ಸ್ವಾಮಿಗಳೇ, ನಮ್ಗೆ ಈವೆಂಟ್ ಇದೆ, ನೀವು ಬರ್ಬೇಕು, ನಾವೇ ಬರ್ತೀವಿ, ಗಾಡಿ ತಗೊಬಂದು ನಾವೇ ಪಿಕಪ್ ಮಾಡ್ತೀವಿ ಅಂತ ಅಡ್ವಾನ್ಸ್ ಕೊಟ್ಟು ಕರ್ಕೊಂಡು ಹೋಗ್ಬಿಟ್ಟು ಪುಣ್ಯಾತ್ಮರುಗಳು ರುಬ್ಬಾಕ್ಬಿಟ್ಟಿದಾರಪ್ಪ. ಈ ಪುಣ್ಯಾತ್ಮನು ಬದುಕುಳಿದಿರೋದು ಪವಾಡಪ್ಪ ಅಂತ ಹೇಳಿದೆ, ನಡೆದಿದೆ. ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿದ್ರೆ, ಎಲೆಕ್ಷನ್ಗೆ ಬೇರೆ ನೀನಿರ್ಬೇಕು ನೀನು ಅಂತ ಹೇಳಿ ಒಂದು 4-5 ಕೋಟಿ ಪೂರ್ತಿ ನಾನಲ್ಲಿ ಬರೆದಿದ್ದಾನೆ. 3, 6, 9 3 ನಾಮ ಅಂತ ಅಷ್ಟೇ ಆಗಿದೆ. ಯಾಕೆ ಬೇಕಿತ್ತು ಅಯ್ಯ ಅಂದೆ. ಕೇಳಿದೆಯಾ ಅಯ್ಯ ಮಾಡೋಕ್ ಮೊದಲು? ದೊಡ್ಡವರಿದ್ರು. ಆ ದೊಡ್ಡವ್ರು ಬಿಡಿ, ಇವಾಗ ನೀವು ಬಿದ್ದ ಮೇಲೆ ಕರೀತಾರ, ಇಷ್ಟು ಕಳ್ಕೊಂಡಿದ್ಯಾ ಬಾರೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಯ್ಯ ಅಂತ? ಖಂಡಿತ ಇಲ್ಲ. ಒಳ್ಳೆ ಕಾಲ ಬರುತ್ತೆ, ಒಳ್ಳೆಯವರಿಗಲ್ಲ. ನಾನು ಅದೇ ಹೇಳ್ತಿದ್ದೇನೆ, ನೀವು ಬೇಡ. ಸೊ ಇಡೀ ಪ್ರಕೃತಿಯೇ ಇದೊಂದು ವಿಚಿತ್ರ. ನಿಮ್ಮ ಶಕ್ತಿಗಳು ಗೊತ್ತಿಲ್ಲ, ನಿಮ್ಮ ಚೈತನ್ಯಗಳು ಗೊತ್ತಿಲ್ಲ, ನಿಮ್ಮ ಬಲಗಳು ಗೊತ್ತಿಲ್ಲ. ಬೇಕು ಅಂದಾಗ ಕಾಲಿಡಿತಾರೆ ಮಕ್ಕಳೇ. ನಿಮ್ಮ ಕಾಲೊತ್ತೋದೇನು, ನೀವು ನಮ್ಮ ದೇವ್ರು ಅನ್ನೋದೇನು ಅದೇ ನೆನಪಿಗಿರೋಲ್ಲ. ತಿಂದ ತುತ್ತೆಯಲ್ಲಿಗೆ ಇಳಿದ ಮೇಲೆ ಆ ರುಚಿ ಗೊತ್ತಾಗಲ್ಲ. ಮನುಷ್ಯನಿಗೆ ನೆನಪಿದೆಯಾ? ನಾಲ್ಗೆಗಷ್ಟೇ ರುಚಿ, ಇಲ್ಲಿ ಒಳಗಡೆ ಹೋಗ್ತಿದ್ದಾಗೆ ಅವನಿಗೆ ರುಚಿಯಲ್ಲಿ ನೆನಪಿರುತ್ತೆ. ನನ್ನ ತಂದೆ ಹೇಳಿದ ಮಾತಿದು. ಒಂದ್ಸಲಿ ಅದು ವಾಂತಿ ಆಯ್ತು ನೋಡಿ, ಇಲ್ಲಿಂದ ಹೋಗಿರೋದು ಹಿಂಗೆ ಬಂದ್ಬಿಡ್ಲಿ, ಎತ್ತಾಕೊಳ್ಳೋ ನೋಡೋಣ ಅಂತ. ಇದೇನು ಹಿಂಗೆ ಹೇಳ್ತಾರಲ್ಲ ಅಂತ ಒಂದ್ಸಲಿ ಏನೋ ಹಾಕಿ ಗಡಕ್ಕಂತ ಹಿಂಗೆ ಬಂತು. ಅದನ್ನ ನೋಡಕ್ಕೆ ಆಗಲ್ಲ. ಮುದ್ದೇನೋ ಏನೋ ಒಂದು ಕಟಕ್ಕಂತ ಹೊರಗಡೆ ಬಂದ್ಬಿಡ್ತು, ನೋಡಕ್ಕೆ ಆಗಲ್ಲ. ನೋಡಿದ ತಕ್ಷಣ ಬೇರೆ ತಿಂದಿದ್ದೆಲ್ಲ ಬಿಟ್ಬಿಡ್ಬೇಕು. ಅಂಥದ್ದು ಮನುಷ್ಯನ ಮಲಿನ, ಅವನ ಗಂಟ್ಲೇ ಮಲಿನ. ಅದಕ್ಕೆ ಅವನ ಗಂಟ್ಲಿಂದ ಬರೋದೆಲ್ಲ ಕೆಟ್ಟದ್ದೇ.
ಮೇಲೆ ಮಾತ್ರ ನಯವಾಗಿ ಮಾತಾಡ್ತಾನೆ, ಮೇಲೆ ಮಾತ್ರ. ಯಾರು ತುಂಬ ಚೆನ್ನಾಗಿ ದೋಸೆ ಥರ, ಆಹಾ ತುಪ್ಪ ಥರ, ಅಯ್ಯೋ ಅತಿ ವಿನಯಂ ಧೂರ್ತ ಲಕ್ಷಣಂ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಾನು ನೋಡಿದ್ದೇನೆ. ಗೆಲ್ಲಬೇಕು ಅಂದರೆ ಅವ್ರಿಗೆ ಸಾಯಬೇಕು ಕಾಲು ಇಟ್ಕೊ, ನೀ ಮಾ ದೇವ್ರು ಸ್ವಾಮಿ, ನೀವು ನಮ್ಮ ದೇವ್ರು ಸ್ವಾಮಿ, ನೀಗೆ ಹೆಂಗ ವೀಟು ಪಿಳ್ಳೈ. ನೋಡಿ ಮೊನ್ನೆ ಅಜಿತ್ ಫಿಲ್ಮ್ ಆಕ್ಟ್ ಹೇಳಿದ್ರೆ, ಬಾಯಿ ಮುಚ್ಕೊಂಡು ನಿಮ್ಮ ಅಮ್ಮ ಅಪ್ಪನ ದೇವ್ರು ಅನ್ನಿ. ಕಡುವಳೆ ಅಜಿತ್ ಅಂತೆ, ಕಡುವಳೆ ಅಜಿತ್. ಬಾಯಿ ಮುಚ್ಕೊಂಡು ಮಾಡ್ರ, ಕೆಲಸ ಮಾಡ್ರ. ಅಮ್ಮ ಅಪ್ಪನ ಪ್ರೀತಿಸ್ರೋ, ಮನೇನ್ ಪ್ರೀತಿಸ್ರೋ, ಕಟ್ಕೊಂಡಿರೋ ಹೆಂಡ್ತಿನ ಪ್ರೀತಿಸ್ರೋ, ನೀವು ಮಾಡ್ತಿರೋ ಕೆಲ್ಸನ ಪ್ರೀತಿಸ್ರೋ. ಸುಮ್ಮನೆ ನಾನು ಹಿಂದ್ಗಡೆ ಇನ್ನೊಂದ್ಸಲ ಕಡುವಳೆ ಅಜಿತ್ತು, ತಲಾ ಅಜಿತ್ತು ಇದೆಲ್ಲ ಪಕ್ಕಕ್ಕಿಡಿ ಅಂತ ಹೇಳ್ಬಿಟ್ಟು. ನಿಜಾನೇ, ಸತ್ಯವೇ. ಹುಚ್ಚುಭ್ರಮೆ ನಮಗೆ ಖಂಡಿತ ಇಲ್ಲ. ದಯಮಾಡಿ ಬದಲಾಗಿ, ದಯಮಾಡಿ ಬದಲಾಗಿ. ಒಳ್ಳೆ ಕಾಲ ಬರುತ್ತೆ, ಆದರೆ ಒಳ್ಳೆಯವ್ರಿಗಲ್ಲ, ಅದು ಎಡವಟ್ಟು ವ್ಯಕ್ತಿಗಳಿಗೆ. ಅವನ ಅವಕಾಶ ಅವನೇ ಸೃಷ್ಟಿ ಮಾಡ್ಕೋತಾನೆ. ಹೇಗಾದ್ರೂ ತಲೆ ಹೊಡೆತೋ, ತಲೆ ತೆಗೆತೋ, ಮೋಸ ಮಾಡಿಯೋ, ಕಿತ್ಕೊಂಡೋ, ಸುಳ್ಳು, ಯಾವನ್ ಬದುಕೇ ಹಾಗೆ. ನೋಡಿ ಮೊನ್ನೆ ಒಂದು ಮಣಿಪಾಲಲ್ಲಿ ಒಂದು ಅಜ್ಜಪ್ಪ 67-68 ವರ್ಷ ಹಿಡ್ಕೊಂಡಿದ್ದಾರೆ. ಆ ಪುಣ್ಯಾತ್ಮದೇನು ಕೆಲಸ ಗೊತ್ತಾ? ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗೋದು. ಆಲ್ರೆಡಿ 5 ವರ್ಷ ಜೈಲಿಗೆ ಹೋಗಿ ಬಂದಿದ್ದಾನೆ. ಪ್ರಜ್ಞೆ ಬೇಡವಾ? ಏನಕ್ಕೆ ಬೇಕು? ಆ 5 ಸ್ಟಾರ್ ಹೋಟ್ಲಲ್ಲಿ ಮಲಗ್ಬಿಟ್ಟೆ ಡಂಟಣಕ ಅಂತ ಒಂದು 24 ಗಂಟೆ ನಿದ್ದೆ ಬಂದ್ಬಿಡುತ್ತೋ, ಏನಾದ್ರು 3 ಪ್ಲೇಟ್ ತಿಂದ್ಬಿಡ್ತು. 68ರಲ್ಲಿ ಏನು ತಿನ್ನಕ್ಕಾಗುತ್ತೆ? 2 ಇಡ್ಲಿ ಮೇಲೆ 1 ವಡೆ ತಿಂದ ಅಂದ್ರೆ ಅಜೀರ್ಣ. ಇನ್ನೊಂದು ವಡೆ ತಿಂದ್ವಿ ಅಂದ್ರೆ ಒಂದು ಇಲ್ಲಿ, ಇನ್ನೊಂದ್ ಕಡೆ ಎಲ್ಲ ಏನಾದ್ರು ಇಟ್ಕೊಂಡು ಬಂದಿದ್ದಾರೆ. 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದು ಅಚ್ಚುಕಟ್ಟಾಗಿ. ಅದೇ ನಾನು ದುಡ್ಡು ಕೊಡ್ತೀನಿ, ಇದು ಏನೋ ಒಂದು ಹೇಳೋದು, ಒಂದು 3 ದಿನ 4 ದಿನ ಇದ್ಬಿಟ್ಟು ಎಂಜಾಯ್ ಮಾಡಿ ಹೊಡೋಗೋದು. ಎಲ್ಲೆಲ್ಲೋ ಏನಕ್ಕೆ ಬೇಕು ನೋಡಿ? ದಾರಿ ತೋರಿಸಬೇಕಾದ ವಯಸ್ಸಿನಲ್ಲಿ ಈ ಎಡವಟ್ಟುಗಳು ಇದ್ದಾರೆ. ಒಳ್ಳೆ ಕಾಲ ಇದೆ, ಅದು ಒಳ್ಳೆಯವರಿಗಲ್ಲ. ಇದು ಬರೆದಿಟ್ಕೊಳ್ಳಿ ನಿಮ್ಮ ಡೈರಿನಲ್ಲಿ. ಸುಮ್ಮನೆ ಈ ಗಾನ ಭಜಾನ ಎಲ್ಲ ಬೇಡ, ಈ ವ್ಯಕ್ತಿಗಳನ್ನ ನಂಬ್ಕೊಂಡು ಕೂತ್ಕೊಳ್ಳೋದೆಲ್ಲ ಬೇಡ. ನಿಮ್ಮ ಎಚ್ಚರಿಕೆಯಲ್ಲಿ ಇರಿ, ನಿಮ್ಮ ಎಚ್ಚರಿಕೆಯಲ್ಲಿ ಬೇಲಿ ಹಾಕೊಳ್ಳಿ. ನಾಯಿದೆ ಎಚ್ಚರಿಕೆ ಒಂದು ಬೋರ್ಡ್ ಹಾಕೊಳ್ಳಿ, ಅದು ಕಚ್ಚುತ್ತೋ ಇಲ್ವೋ ಬೋರ್ಡ್ ಹಾಕೊಳ್ಳಿ. ನೀವು ತುಂಬಾ ಜನ ಕೇಳ್ತಿರ್ತೀನಿ, ಮನೇಲಿ ಒಂದು ನಾಯಿ ಇದೆ ಅನ್ಕೊಳ್ಳೋ, ಒಂದು ಗನ್ಮನ್ ಇದೆ, ಆ ಗನ್ನಲ್ಲಿ ಬುಲೆಟ್ ಇದೆಯೋ ಇಲ್ವೋ ಅದು ಬೇರೆ, ಇಟ್ಕೊಂಡು ಫೈರ್ ಮಾಡ್ತಾನೋ ಇಲ್ವೋ ಅದು ಬೇರೆ ಅವ್ನು ಬೆದರಿಸ್ತಾನೋ ಇಲ್ವೋ ಅದು ಬೇರೆ. ಬಿಡು, ಅದು ನೀವು ಹಾಕೊ ನಿನ್ ತಾಯಿ ಜೀವ ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಿದ್ದಾನೆ. ಒಂದು ಬೇಲಿ ಹಾಕೊಂಡ್ಬಿಡಿ. ಬೇಲಿಯ ಒಳಗಡೆ, ಒಂದು ಪರದೆಯ ಒಳಗಡೆ, ಒಂದು ಕಾಂಪೌಂಡ್ ಒಳಗಡೆ ಬದುಕಿ. ಒಳ್ಳೆ ಕಾಲ ಬಂದೇ ಬರುತ್ತೆ. ಒಳ್ಳೆಯವರಿಗಲ್ಲ, ನಮಗಲ್ಲ. ಹೃದಯವಂತಿಕೆ ಇರೋ ಮನುಷ್ಯನಿಗೆ, ಮನಸ್ಸಾಕ್ಷಿಯಿಂದ ಕೆಲಸ ಮಾಡೋ ಮನುಷ್ಯನಿಗೆ ಖಂಡಿತ ಇಲ್ಲ. ಇದು ಮೋಸಗಾರರ ಪ್ರಪಂಚ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಯಾರೋ ಲಕ್ಷದಲ್ಲೊಬ್ರು ತಾಯಿ ಜೀವ ಆದ ಹಾಗೆ ಅಲ್ಲೆಲ್ಲೋ ಒಂದು ಬದುಕು. ಯಾರೋ ಆ ಪುಣ್ಯಾತ್ಮ ರಾಮದೇವರು ಬಂದು ನೆರಳು ಕೊಟ್ಟಿದ್ದಾನೆ. ಎಲ್ಲೋ ಜಾಗ್ರತೆ, ಜಾಗ್ರತೆ, ಜಾಗ್ರತೆ. ಮತ್ತಷ್ಟು ಮಾತುಕತೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕಿನಂದು ಹುಟ್ಟಿದವರಿಗೆ ವರ್ಷ ಭವಿಷ್ಯ 2025. ನೋಡಿ, ನೀವು ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ಕಾಣದ. ಆ ಹಾಡು ಕೇಳಿ ನೋಡಿ, ನೀವು ತಾಯಿಗೂ ಮೀರಿದ ವಾತ್ಸಲ್ಯ ಮಮತೆ, ತಂದೆಗೆ ಮೀರಿದ ವಾತ್ಸಲ್ಯ ಮಮತೆ. ಅದಕ್ಕೇನೋ ನಿಮ್ಮನ್ನೆಲ್ಲರೂ ಬಳಸ್ಕೊಳ್ತು.
ನಿಮ್ಮಷ್ಟು ಸ್ಪಿರಿಚುವಲ್ ಪರ್ಸನ್, ಹೆಲ್ಪಿಂಗ್ ಪರ್ಸನ್ ನಾನು ನೋಡಿದಾಗೆ ಕೊಡುಗೈ ದಾನಿ ನೀವು. ಯಾವುದಾದ್ರೂ ರೂಪದಲ್ಲಿ ವಾಪಸ್ ಕೊಟ್ಟಿರ್ತೀರಿ. ದುಡ್ಡೇ ಕೊಡಬೇಕು ಅಂತಲ್ಲ ಮಕ್ಕಳೇ, ಮಾತು, ಒಂದು ಸಮಾಧಾನ, ಒಂದು ಧೈರ್ಯ, ನಾನು ಇದೀನಿ ಕಣೋ, ಅದೊಂದು ಮಾತು ಸಾಕು ಮಕ್ಕಳೇ. ಎಲ್ರೂ ಬಾಯಲ್ಲೂ ಬರೋಲ್ಲ. ಹೌದೋ ಅಲ್ವೋ ಹೇಳಿ, ಈ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥದ್ದಾದ್ರೆ ನೀವು ಅದೇ. ನಿಮ್ಮ ಮೈಕಟ್ ಬೇರೆ, ನಿಮ್ಮ ಆಜಾನುಭಾಹುತನ ಬೇರೆ, ನಿಮ್ಮ ಆಲೋಚನಾ ಶಕ್ತಿ ಬೇರೆ, ನಿಮ್ಮ ಚೈತನ್ಯ ಬೇರೆ, ನಿಮ್ಮ ಗೈಡೆನ್ಸ್ ಬೇರೆ. ತಗೊಳ್ಳೋರೆಲ್ಲ ತಗೊಳ್ಳೋದು ಬಿಸ್ಕೆಟ್ ಇಡೋದು. 100% ಹೇಳ್ತಾನೆ. ನಿಮ್ಮನ್ನೇ ಕಿಚಾಯಿಸಿರ್ತಾರೆ. ಎಷ್ಟು ಜನ ಬೆಳೆದಿರ್ತಾರೆ ಗೊತ್ತಾ ನಿಮ್ಮ ನೆರಳಲ್ಲಿ? ತುಂಬ ಜನಕ್ಕೆ ಅನ್ನದಾತೋ ಸುಖಿ ಭವ ಅಂದ್ರೆ ಸಂಖ್ಯೆ 7. ನಿಮಗೆ ಒಡೆದಷ್ಟು, ಬಡದಷ್ಟು, ಚುಚ್ಚಿದಷ್ಟು ದೈವ ಸುಮ್ಮನೆ ನಿಮ್ಮನ್ನ ಎತ್ತರ ಸ್ಥಾನಕ್ಕೆ ಕೊಡಲ್ಲ. ನೀವು ಜನ್ಮದ ಒಂದು ರೀತಿಯ ಮೋಕ್ಷ ಚಿಂತಕರೇ, ಆದ್ರೆ ಸ್ವಲ್ಪ ದಡ್ರು. ಅಯ್ಯೋ ದಡ್ರು, ಒಂದು ವ್ಯವಹಾರದಲ್ಲಿ ದಡ್ರು, ಇಲ್ಲ ಕುಟುಂಬ ನಿಭಾಯಿಸೋದಲ್ಲಿ ದಡ್ರು, ಇಲ್ಲ ವ್ಯಾಪಾರದಲ್ಲಿ ದಡ್ರು, ಇಲ್ಲ ಮಾತುಗಳಲ್ಲಿ ದಡ್ರು. ಏನೋ ಮಾತಾಡ್ಬಿಡ್ತೀರಿ, ಅದಕ್ಕೆ ನೀವು ಮಾತಾಡೋದೇ ಇಲ್ಲ. ಇದೆ, ನೀವು ದಡ್ಡರು. ಹೌದೋ ಅಲ್ವೋ ಹೇಳಿ. ಜಗತ್ತೆಲ್ಲ ನೀವು ಗೈಡೆನ್ಸ್, ಆದ್ರೆ ನಿಮಗೆ ನೀವು ದಡ್ರು, ನಿಮ್ಮ ಮನೆಗೆ ನೀವು ದಡ್ರು, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಫೇಲೆ, ನಿಮ್ಮ ಪರ್ಸನಲ್ ಲೈಫಲ್ಲಿ ನೀವು ಫೇಲೆ, ಇಲ್ಲ ನೀವು ನಮ್ದವ್ರಿಂದಲೇ ನೀವು ಫೇಲೆ, ಇಲ್ಲ ನೀವು ಬೆಳೆಸ್ದವ್ರ ಕೈಯಿಂದಲೇ ನೀವು ಫೇಲೆ. ಹೌದಾ ಅಲ್ವಾ? ಎಷ್ಟು ಜನ ಕಮೆಂಟ್ ಮಾಡ್ತೀರಿ? 7ನೇ ತಾರೀಕು, 15ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ಹುಟ್ಟಿರ್ತಕ್ಕಂಥ ಈ ಸಂಖ್ಯೆಯ ವ್ಯಕ್ತಿಗಳು. ನಿಮ್ಮ ಕಣ್ ಶಾರ್ಪು, ವಾವ್, ಭುಜಗಳಾಗಲ್ಲ, ವಿತಂಬಗಳಾಗಲ್ಲ, ಏನ್ ಮಾಡಿದ್ರು ಹೊಟ್ಟೆ ಸ್ವಲ್ಪ ಇರುತ್ತೆ. ನೀವು ಸ್ವಲ್ಪ ಹೆಲ್ತ್ ಫಿಟ್ನೆಸ್ ಫ್ರೀಕ್, ನೀವು ಸ್ವಲ್ಪ ವಾಕಿಂಗ್ ಇದ್ದೇ ಇರುತ್ತೆ, ಬಟ್ ಅಚ್ಚುಕಟ್ಟಾಗಿ ಹಾಕೊಂಡು ತಿನ್ನೋದು ಇದ್ದೇ ಇರುತ್ತೆ. ನಿಮಗೆ 70 ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಭಯ ಬಿಡಿ ನನಗೇನೋ ಆಗುತ್ತೆ ಅಂತ, ಬಟ್ ಕೀಪ್ ಫಿಟ್ನೆಸ್. ಇಲ್ಲ ಸಿಕ್ಕಾಬಟ್ಟೆ ಗುಂಡು ಭಾಷೆಗಳು, ನೀವು ಕನ್ಫರ್ಮ್ ಗಣಪತಿಯೇ. ನೀವು ಗಣಪತಿಯಷ್ಟು ಜ್ಞಾನ, ಗಣಪತಿಯಷ್ಟು ವಿಜ್ಞಾನ, ಗಣಪತಿಯಷ್ಟು ಸುಜ್ಞಾನ ಇರತಕ್ಕಂಥ ಅಸಾಧಾರಣ ನೆನಪು, ಅಸಾಧಾರಣ ಶಕ್ತಿ, ಅಸಾಧಾರಣ ಬಲ. ಅದೇ ಶಾಪ. ತುಂಬ ಬಲ ಇರಬಾರ್ದು ಅಂತೀನಲ್ಲ, ಅಂದವಾಗಿರೋರೆಲ್ಲ ಆನಂದವಾಗಿರಲ್ಲ ಅನ್ನೋದು ಅದಕ್ಕೆ. ಆ ಥರದೊಂದು ಪ್ರಭಾವ ನೀವು. ಅಮ್ಮನ ಹೃದಯಕ್ಕಿಂತಲೂ, ಅಪ್ಪನ ಮಮತೆಗಿಂತಲೂ, ಒಂದು ನಿಂತುಕೊಳ್ಳತಕ್ಕಂಥ ಗುರುವಿನ ಆ ಒಂದು ಅನುಭಾವಕ್ಕಿಂತಲೂ, ರಕ್ಷಣೆಗಿಂತಲೂ ನಿಲ್ಲತಕ್ಕಂಥ ಒಂದು ಮಹತ್ ಶಕ್ತಿ ನೀವು. ಸಂಖ್ಯೆ 7, 16, 25. ಹೌದು ಅಲ್ವೋ ನೋಡಿ ನೀವು ಬೇಕಾದ್ರೆ. ತುಂಬಾ ಜನ ಕಮೆಂಟ್ಸ್ ಆಗ್ತೀರಿ. ಹೌದು ಗುರುಗಳೇ, ನಿಮ್ ತಟ್ಟೆಲಿ ಇದೆಯೋ ಇಲ್ವೋ ಇನ್ನೊಬ್ರು ಕೊಡ್ತೀರಿ. ನಿಮಗೆ ದೇವರು ನಿಜ ಹೇಳ್ತಾನೆ ಮಕ್ಕಳೇ, ನನಗೆ ಗೊತ್ತಿರೋ ಹಾಗೆ 7, 16, 25 ಜನ್ಮದ ನೀವೊಬ್ಬ ಲೀಡರ್, ಇಲ್ಲ ನೀವು ಗುರು, ನೀವೊಬ್ಬ ಮಾರ್ಗದರ್ಶಕ. ಹೌದು, ಅದಾಗಬೇಕು ಅಂದ್ರೆ ಅಷ್ಟು ಪೆಟ್ಟು, ಅಷ್ಟು ನೋವು, ಅಷ್ಟು ಒದ್ದಾಟ ಆಗದೆ ಒಂದು ಗುರು ಆಗಲು ಸಾಧ್ಯವಿಲ್ಲ, ಒಂದು ಲೀಡರ್ ಆಗಲು ಸಾಧ್ಯವಿಲ್ಲ, ಒಂದು ಮಾರ್ಗದರ್ಶಕ ಆಗಲು ಸಾಧ್ಯವಿಲ್ಲ. ನೀವು ಅದೇ. ಅದಕ್ಕೆ ನಿಮ್ಮನ್ನ ಆ ಥರ 4 4 4 8 ಇಷ್ಟೇ ಲೆಕ್ಕದ ನಂಟು, ನಿಮ್ ಕೈಯಲ್ಲಿ ಎಷ್ಟು ದುಡ್ಡು ಬಂದ್ರು ನಿಲ್ಲದ ನಂಟು. ಪಕ್ಕ 7ರ ಪ್ರಭಾವದಲ್ಲಿ ನಿಮಗೆ ದೈವ ಕೊಟ್ಟಿರೋ ಬಲ ಏನು ಅಂದ್ರೆ ವಿಪರೀತ ಶಕ್ತಿ ಬಲಂ, ಇಲ್ಲ ವಿದ್ಯೆಲ್ ಕಡಿಮೆ, ವಿಪರೀತ ವಿದ್ಯಾ ಬಲಂ ಜ್ಞಾನ ಕಡಿಮೆ, ವಿಪರೀತ ಜ್ಞಾನ ಬಲಂ ಧನಬಲ ಕಡಿಮೆ, ವಿಪರೀತ ಧನಬಲಂ ಕುಟುಂಬ ಬಲ ಕಡಿಮೆ. ಹೌದು ಇಲ್ಲ ಅಂತ ಹೇಳಿಬಿಡಿ. ಏನಾದ್ರೂ ಒಂದು ದೊಡ್ಡದಾಗಿ ಒಂದು ಕೊರತೆ ಇರುತ್ತೆ ನಿಮಗೆ. ಹೌದು ಅಲ್ವೋ ಹೇಳಿ ನೋಡೋಣ. ಎಷ್ಟು ಜನ ಈ 7ರ ಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಈ ಥರದ್ದಾಗಿದೆ ಅನ್ನತಕ್ಕಂಥದ್ದು. ಅದರಲ್ಲೂ 2024 ತಯ್ಯಾತಕ್ಕ ಮಾಡಿಸಿಟ್ಟಿದೆ. ಸ್ವಲ್ಪ ನೋಡೋಕೊಂಥರ ಗಂಭೀರವಾಗಿದ್ರಿ. ಪರವಾಗಿಲ್ಲ, ಈ 4-5 ತಿಂಗಳಿಂದ ಒಂಚೂರು ಉಸಿರಾಡ್ಕೊಂಡಿದ್ದೀರಿ ಅನ್ನೋ ಥರ ಕಾಣಿಸಿದೆ. ಆದರೆ ಲಾಸ್ಟ್ 2-3 ತಿಂಗಳಿಂದ ಮತ್ತೆ ಹಳೆ ಇದಕ್ಕೆ ಬಂತ ದುಡ್ಡು ಬರೋದು, ಕೊಡೋದು,
ಮಾಡೋದು ಏನೋ ಒಂಥರ ಟೈಟ್ ಸಿಚುಯೇಷನ್ ತರ ಅಂತ ನಿಮಗೆ ದುಡ್ಡು ಕೊರತೆ ಬರಲ್ಲ ಮಕ್ಕಳೇ. ದಟ್ ಈಸ್ ದ್ಯಾಟ್ ಯು ಆರ್ ಬ್ಲೆಸ್ಡ್ ವಿತ್ ದ್ಯಾಟ್. 7ರ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ನಾನು ನೋಡಿದ ಹಾಗೆ 33ನೇ ವಯಸ್ಸಿಂದ ಒಂದು ಅದ್ಭುತವಾದಂಥ ಕಂಪನ ಶುರುವಾಗ್ತದೆ. ನಾನು ನೋಡಿದ್ದಾನೆ. ಇಟ್ ಸ್ಟಾರ್ಟ್ಸ್ ಫ್ರಮ್, ನಿಜ ಹೇಳಬೇಕು ಅಂದರೆ 23-24ನೇ ವಯಸ್ಸಿನಲ್ಲಿ ಒಂದು ಆರಂಭ, 32-33-34ರಲ್ಲಿ ಒಂದು ಗಮ್ಯದ ಆರಂಭ ನಿಮಗತ್ತು. ಇನ್ನು ವಿಶೇಷವಾಗಿ 46-47, 44-45-46-47 ಹುಷಾರಾಗಿರ್ಬೇಕು. ಅದೊಂದು ದಾಟ್ಕೋಬಿಟ್ರೆ 48ರಿಂದ ಯು ಆರ್ ಎ ಲೆಜೆಂಡ್. ಏನು ಗೊತ್ತಾ, ನಿಮಗೆ ಸಿಗೋರೆಲ್ಲ ಒಂದು ಹಾಫ್ ಕುಕ್ಡ್ ಪೀಪಲ್ಗಳು. ನೋಡ್ಕೋಬೇಕು, ನಿಮ್ಮ ಸ್ಥಾಯಿ ಇರಲ್ಲ, ಒಂದಾ ತೀರಾ ನಿಮ್ಮ ಕೆಳಗಡೆ ಇರೋ ಅಂಥವ್ರು ಸಿಗ್ತಾರೆ, ಇಲ್ಲ ನಿಮಗಿಂತ ಎತ್ತರದವರು. ಅವ್ರು ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಪಟ್ಬಿಡ್ತೀರಿ. ಹೆಂಗೆ, ಹೇಗೆ, ಏನಿದು, ಅವ್ರ ಜೊತೆ ಬೇರೆಯೋಕೆ ಒಂಚೂರು ಬಾಯಿ ಬಂದು ನಿಮಗಿಂತ ಕೆಳಗಡೆ ಇರೋರು ಮಾತು ಕೇಳಿದ್ರು ನಿಮ್ಮ ದಾರಿ ಬಂದು ಒಂದಾ ನಿಮಗೆ ಸಿಗುವಂಥ ವಿಪರೀತ ಕ್ಲಾಸು, ಇಲ್ಲ ವಿಪರೀತ ಮಾಸು. ಆ ಸೆಂಟ್ರ್ ಬ್ಯಾಲೆನ್ಸ್ ಇರುತ್ತಲ್ವಾ, ನಿಮ್ಮನ್ನ ಚಚಾಕ್ಬಿಟ್ಟಿರುತ್ತೆ. ಅಂತ 2024 ಅಂತ ಬಿಟ್ಟು ಬಿಡದ ಹಾಗೆ, ಕೊಟ್ಟು ಕೊಡದ ಹಾಗೆ ಡಿಸ್ಕೋ, ಐ ಆಮ್ ಎ ಡಿಸ್ಕೋ ಡಾನ್ಸರ್ ಅನ್ನೋ ಥರ ಏನೋ ಮಾಡಿಸಿದೆ. ನೋಡೋಕೆ ಮಾತ್ರ ಜುಜ್ಜು ಅನ್ನೋ ಥರ ಕಾಣಿಸ್ತಿದ್ರಿ. ದೊಡ್ಡ ದೊಡ್ಡ ತಲೆನೋವುಗಳೆಲ್ಲ ಏನೋ ಭಾರ, ಏನೋ ಇದು ಅನ್ನೋ ಥರ ಇದ್ದು ಕೆಲವ್ರಿಗೆ ತುಂಬ ದಾರಿ ಮಾಡಿಸಿಟ್ಟಿದೆ. ಬಟ್ 2025 ವಿಲ್ ಇಟ್ ಬ್ರಿಂಗ್ಸ್ ಹ್ಯಾಪಿನೆಸ್ ಇದೆ. ಬಟ್ ಓಡಬೇಕು. 2025 ನಿಜವಾಗ್ಲೂ ನಿಮ್ಮ ಮೈಂಡಿಗೆ ನಿಜವಾಗ್ಲೂ ಕೆಲಸ ಕೊಡೋವಂಥ ಭಾವ. ನೀವು ಸ್ವಲ್ಪ ಬುದ್ಧಿಗೆ ಜಾಸ್ತಿ ಬಲ ಕೊಡಲ್ಲ. ನೀವು ತುಂಬ ಬುದ್ಧಿವಂತರಲ್ಲ, ನೀವು ಇನ್ನೊಬ್ರಿಗೆ ದಾರಿ ತೋರಿಸೋದ್ರಲ್ಲಿ ಬುದ್ಧಿವಂತರು. ನೀವು ನಿಮ್ಮ ಅಕೌಂಟ್ಸು, ಬ್ಯಾಂಕಿಂಗು, ಫೈನಾನ್ಸು, ಮ್ಯಾನೇಜ್ಮೆಂಟು ಇದೆಲ್ಲ ಮಾಡೋದ್ರಲ್ಲಿ ನೀವು ದಡ್ರು. ನಿಮ್ಮನ್ನು ನೀವು ಮ್ಯಾನೇಜ್ ಮಾಡೋದ್ರಲ್ಲೇ ದಡ್ರು. ಸುಮ್ಮನೆ ನಿಮಗೆ ಕನ್ಫರ್ಮ್ ಅಲ್ಲಿ ನೋವಿರುತ್ತೆ, ತಲೆನೋವಿರುತ್ತೆ, ಮೂಗಲ್ ಸಮಸ್ಯೆ, ಮೈಗ್ರೇನ್ ಸಮಸ್ಯೆ, ಸೈನಸ್ ಸಮಸ್ಯೆ, ಕುತ್ತಿಗೆ ನೋವು ಸಮಸ್ಯೆ, ಭುಜದ ನೋವು ಸಮಸ್ಯೆ, ಹೊಟ್ಟೆ ಉದುರದಲ್ಲಿ ಸಮಸ್ಯೆ, ಗುಂಡು ಸಮಸ್ಯೆ, ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆ, ತೈಸು ಸಿಕ್ಕಾಬಟ್ಟೆ ದಪ್ಪ, ಅಂಡು ಸಿಕ್ಕಾಬಟ್ಟೆ ದಪ್ಪ, ಗುಂಡು ಸಿಕ್ಕಾಬಟ್ಟೆ ದಪ್ಪ, ಪೃಷ್ಠ, ಎದೆ ಭಾಗ ಒಂಥರ ಕಾಣಿಸ್ತಕ್ಕಂಥದ್ದು, ಒಂಥರ ಗಾಂಭೀರ್ಯ ನೀವು ಕಾಣಿಸೋದು ಅಂತ ನಿಮಗೆ 2025ರಲ್ಲಿ ಒಂದಿದೆ. ನಿಮ್ಮ ಯೌವನ ಮರಳಿ ಬರುತ್ತೆ, ನಿಮ್ಮ ಅಂದ ಮರಳಿ ಬರುತ್ತೆ, ನಿಮ್ಮ ಚಂದ ಮರಳಿ ಬರುತ್ತೆ. ದಟ್ ಇಸ್ ದೇರ್, ದಟ್ ಬ್ಯೂಟಿ. ನನಗೆ ಭಯ ಏನಂದ್ರೆ ಸಿಕ್ಕಾಬಟ್ಟೆ ಡಯಟು, ಹೆಲ್ತ್ ಕಾನ್ಶಿಯಸ್ ಮಾಡೋಕೆ ಹೋಗಿ ಸಣ್ಣ ಆಗ್ಬಿಡ್ತೀನೋ, ಅದೊಂದು ಚೂರು ನೋಡ್ಕೊಳ್ಳಿ. ಬಟ್ ಯು ವಿಲ್ ಬಿ ಗಾರ್ಜಿಯಸ್. ಫ್ಲೈಯಿಂಗ್ ಖಂಡಿತ. ತುಂಬ ಪ್ರಯಾಣಗಳಿದ್ದಾವೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯಗಳಿದ್ದಾವೆ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಇವುಗಳ ಪ್ರಯಾಣವಿದ್ದಾವೆ. ಯು ವಿಲ್ ಸೇವ್ ಸಮ್ ಮನಿ. ಅದಿದೆ. ಯಾಕೆ ಅಂದ್ರೆ 2025 ಕೌಂಟ್ ಮಾಡಿದ್ರೆ 9 ರಾಹುವತ್ ಶನಿ, ಕುಜವತ್ ಕೇತು ಅಂತ ಹೇಳ್ತಾರೆ. ಸೊ ಕುಜನ ಭಾವದಲ್ಲಿ ನಿಮ್ಗೊಂದು ಭೂಮಿಗೆ ಸಂಬಂಧಪಟ್ಟಂತ ತಗಾದೆಗಳು, ಕಿರಿಕಿರಿಗಳು, ಕೆಲವೊಂದು ದೂರ ಆಗ್ತಕ್ಕಂಥ ಒಂದು ಪ್ರಮೇಯಗಳು ಬರ್ತವೆ. ಬ್ಯೂಟಿಫುಲ್. ಕೈ ತುಂಬ ಸ್ವಲ್ಪ ದುಡ್ಡು, ಕೆಲವೊಂದು ಕಾನೂನು ಪ್ರಸಂಗಗಳಿತ್ತು, ಅದರಲ್ಲಿ ಗೆಲ್ತೀರಿ ನೀವು. ಸೂಪರ್. ಧರ್ಮದ ಒಂದು ರೀತಿ ಧರ್ಮ ಕಾರ್ಯಗಳು, ಆಸ್ಪತ್ರೆ, ಚೌಲ್ಟ್ರಿ, ಫಂಕ್ಷನ್, ಆಲ್ ಅನಾಥಾಶ್ರಮ, ವೃದ್ಧಾಶ್ರಮ, ಒಂದು 10 ಜನಕ್ಕೆ ನೆರಳು ಕೊಡುವಂಥ ಸಂಸ್ಥೆಗಳು, ಅನ್ನ ಕೊಡತಕ್ಕಂಥ ಸಂಸ್ಥೆಗಳು. ಅಂದರೆ ಕೆಲಸ ಕೊಟ್ಟಿದ್ದೀರಾ, ಬದುಕು ಕೊಟ್ಟಿದ್ದೀರಾ. ನೋಡ್ಕೊಳ್ಳಿ, 2025 ಖಂಡಿತ ಒಳ್ಳೇದು ನಡೆಯುತ್ತೆ. ನಿಮ್ಮ ಧರ್ಮವೇ ನಿಮ್ಮನ್ನು ಕಾಪಾಡುತ್ತೆ. ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತೀನಲ್ವಾ. 2025 ನಿಮಗೆ ಕೊಟ್ಟು ಕೊಡದ ಹಾಗೆ 4 ಒಂದಿದ್ದು ಬಿಡುಗಡೆ ಆಗತಕ್ಕಂಥದ್ದಾಗುತ್ತೆ, ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ವಿಲ್ ಸಿ ಸಮ್ ಮನಿ. ಹಾಕಿದ ಗಿಡ ಇನ್ನೊಂದು ಒಂಥರ ತಲೆನೋವುಗಳು ಬಿಡುಗಡೆ, ಸಮಸ್ಯೆಗಳು ಬಿಡುಗಡೆ ಅನ್ನತಕ್ಕಂಥದ್ದು. ಆದರೂ ಒಂಚೂರು ಭಯ ಬಿಟ್ಟು ಏಟುಗಳು ಲಾಸ್ಟ್ 3-4 ವರ್ಷದಿಂದ ಅಪ್ಪಚ್ಚಿ ಮಾಡಿಟ್ಬಿಟ್ಟಿದ್ದಾವೆ. 2022 ತಕ್ಕ ಹೊಡೆದಾಕ್ಬಿಟ್ಟಿದೆ ನಿಮ್ಮನ್ನ. ಇಟ್ ಇಸ್ ಅ ಡೆಡ್ಲಿ ಪಾಯ್ಸನ್. 2022 ಅಂತೂ ನಿಮ್ಮನ್ನು ಅಂತಿಂಥದ್ದಲ್ಲ. 2023 ಇಟ್ ಈಸ್ ಓಕೆ ಅನ್ನೋ ಥರ ಓಡಿಸಿದೆ, ಡಬಲ್ ಓಡಿಸಿದೆ.
2024 ಸ್ವಲ್ಪ ರೆಸ್ಟ್ ಕೊಟ್ಟಿದೆ. 2025 ಕುಳಿತು ತಿನ್ನೋದಕ್ಕೆ ಒಂದು ಬಲ ಕೊಡುತ್ತೆ. 30% ಎಫರ್ಟ್, 70% ರಿಸಲ್ಟ್. ವಾವ್, ನಮ್ಮ ಸೋದರತ್ತೆ ಲಕ್ಷ್ಮಿ. ಆ ಕಾಯಿ ಜಗನ್ಮ. ಅದಕ್ಕೆ ಲಕ್ಷ್ಮೀ ಪೂಜೆಗೆ ಗಣಪತಿ ಪೂಜೆ ಇಲ್ಲದೆ ಇಲ್ಲ ಅನ್ನೋ ತರ ಈ ಗಣಪತಿ ಸಂಖ್ಯೆಗೆ ಆ ಒಂದು ಬುಧನ ಸಂಖ್ಯೆ ಆಗೋದಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಆದ್ರೆ ತೀಕ್ಷ್ಣಮತಿ, ಆಲೋಚನೆ, ಕೊಟ್ಟು ಪೆಟ್ಟು, ಏಟು, ಅವಮಾನ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನತಕ್ಕಂಥದ್ದು ಎಲ್ಲ. ಅದರಲ್ಲೂ ಫೆಬ್ರವರಿ ನಂತರ ಒಂದು ಚೇಂಜಸ್, ಮೇ ನಂತರ ಇದ್ದಿದ್ದು ಚೇಂಜಸ್ ಬರುತ್ತೆ. ಇಟ್ಸ್ ಅ ಗೋಲ್ಡನ್ ಪೀರಿಯಡ್. ಯು ವಿಲ್ ಸಿ ಮೇ 15 ನಂತರ. ಸಿಲ್ವರ್ ಪೀರಿಯಡ್ ಫೆಬ್ರವರಿ 15 ನಂತರ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವೃತ್ತಿ, ದೂರದ ಜೀವನ, ಈ ತರದ್ದು ಏನಾದ್ರೂ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ರಿ ಅಂದ್ರೆ ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್. ಗರ್ಭದೋಷ ಇರೋರಿಗೆ ಮೇ 15 ನಂತರ ತುಂಬಾ ಸೂಪರ್. ಮಗು ಮಾಡ್ಕೊಳ್ಳೋ ಯೋಚನೆ. ಎಸ್, ಒಂದು 90 ದಿನ, ಒಂದು 120 ದಿನ ಕೆಲವೊಂದು ಐಟಮನ್ನ PCOD, PCOS ಇಂದ ಬಳಲ್ತಿರ್ತಕ್ಕಂಥವ್ರ ಸಂಖ್ಯೆ 7, 16. ಬ್ಯಾಕ್ ಪೈನ್, ನರ್ವಸ್ ಪ್ರಾಬ್ಲಮ್, ಸಿವಿಯರ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್. 7 ಅಂದ್ರೆ ಅದೇ. ಅಂತ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವ್ರು ಒಂಚೂರು ನ್ಯಾಚುರೋಥೆರಪಿಗೆ ಹೋಗಿ, ಪಂಚಕರ್ಮ ಮರ್ಮ ಚಿಕಿತ್ಸೆಗೆ ಹೋಗಿ, PCODಗೆ ಒಂದು ಹಾಲು, ಬೆಣ್ಣೆ, ತುಪ್ಪ, ಈ ತರ ಎಣ್ಣೆ ಐಟಮ್ ಪೂರ್ತಿ ಒಂದು 90 ದಿನ ನೀವು ಡಯಟ್ ಹಾಕೊಳ್ಳಿ. ಯು ವಿಲ್ ಸಿ ದ ರಿಸಲ್ಟ್ಸ್. PCODಗೆ ಅತಿ ದೊಡ್ಡ ಕಾರಣ ತುಂಬಾ ಜನ ಗೊತ್ತಿಲ್ಲದ್ದು, ನಾವು ಸೇವಿಸ್ತಿರ್ತಕ್ಕಂಥ ಅತಿಯಾದಂತಹ ಎಣ್ಣೆ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳು, ಮೀಟ್ ಪದಾರ್ಥಗಳು, ಸ್ಪೈಸಿ ಪದಾರ್ಥಗಳು ಅಂತ ಹೇಳ್ತಾರೆ. ಜಂಕ್ ಫುಡ್ ಅಂತ ಹೇಳ್ತಾರೆ, ಬೇಕರಿ ಫುಡ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ 7 ಸಂಖ್ಯೆಯಲ್ಲಿರೋರಿಗೆ ವಿಪರೀತ ಗುಜ್ಜು ನೀವು ಪ್ರಕಾಂಡ ಪಂಡಿತರು, ಆಗಮಿಕರು, ಪುರೋಹಿತರು, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ಮೋಕ್ಷ ವಿದ್ಯಾ, ಜ್ಞಾನ ವಿದ್ಯಾ, ಮೆಡಿಕಲ್ ವಿದ್ಯಾ, ಫಾರ್ಮಸಿ ವಿದ್ಯಾ, ಲೀಗಲ್ ಸಿಸ್ಟಮ್, ಸ್ಪಿರಿಚುವಲ್ ಸೆಂಟರ್ಸ್, ಈ ಥರದನ್ನ ನಡೆಸ್ತಿದ್ರಿ ಅಂದ್ರೆ ಮಾತ್ರ 2025 ಕುಬೇರ ಮಳೆಯೇ. 4 ಜನಕ್ಕೆ ನೆರಳು ಕೊಡುವಂಥ ವಿದ್ಯೆ, ಉದ್ಯೋಗ, ಕೆಲಸದಲ್ಲಿ ಇದ್ದೀರಿ ಅಂದ್ರೆ ಗೈಡೆನ್ಸ್, ಮಾರ್ಗದರ್ಶನ, ಬ್ಯೂಟಿಫುಲ್ ವಿಲ್ ಡ್ರೈವ್ಸ್ ಯು 2025 ನೆನ್ಪಿಟ್ಕೊಳ್ಳಿ. ಕೋಚಿಂಗ್, ಟೀಚಿಂಗ್, ಟ್ರೈನಿಂಗ್, ಗೈಡಿಂಗ್, ಫಾರ್ಮಸ್ಯೂಟಿಕಲ್ ಲೈನ್ಸ್, ರಸಗೊಬ್ಬರ ಲೈನ್ಸ್, ತುಂಬಾ ದೊಡ್ಡ ಇನ್ಶೂರೆನ್ಸ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಸಮುದ್ರದಲ್ಲಿ ಕೆಲಸ, ಮುತ್ತು ರತ್ನಗಳ ಕೆಲಸ, ಆಮದು ರಫ್ತುಗಳ ಕೆಲಸ, ಮತ್ಸ್ಯಗಳಿಗೆ ಸಂಬಂಧಪಟ್ಟಂತ ಕೆಲಸ, ಅದ್ಭುತವಾದಂತ ಪ್ರಗತಿ. ಅದರಲ್ಲೂ ಮತ್ಸ್ಯ ದೇಶ ರಾಜಸ್ಥಾನ್, ಬ್ಯೂಟಿಫುಲ್ ಡೆವಲಪ್ಮೆಂಟ್ ಸಿಗುತ್ತೆ. ರಾಜಸ್ಥಾನ್ ಪ್ರಾಜೆಕ್ಟ್ಸ್, ಅಲ್ಲಿ ಸೋಲಾರು, ಪವರು ಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನಮ್ಮ ಮಂಗಳೂರು ಬಂದರುಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ಉದ್ಯಮ 3x ಪಟ್ಟು ರೆವೆನ್ಯೂ ಜನರೇಟ್ ಆಗ್ತಕ್ಕಂಥದ್ದು ಆಗುತ್ತೆ. ನೀವು ಅಂಥದ್ರಲ್ಲಿ ಏನಾದರೂ ಇದ್ರೆ ಶಿಪ್ ಯಾರ್ಡು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಸು, ರಸಗೊಬ್ಬರ ಕಳಿಸೋದು ಮಾಡಿಸೋದು, ಲೈಸೆನ್ಸಿಂಗ್ ಆಫೀಸರ್ ಮಾಡಿಸೋದು, ಆಮದು ರಫ್ತುಗಳಿಗೆ ಸಂಬಂಧಪಟ್ಟಂಥ ಕೆಲಸ, ಕಸ್ಟಮ್ಸ್ ಅಲ್ಲಿ ಮಾಡ್ತಿದ್ದೀರಾ, ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಡಿಸಿನಲ್ ಲೈನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಕೆಮಿಕಲ್ ಸೈಂಟಿಸ್ಟ್, ರಿಸರ್ಚ್, ಫಾರ್ಮಸ್ಯೂಟಿಕಲ್ ಈ ಲೈನಲ್ಲಿ ಏನಾದರೂ ಇದ್ದೀರಾ, 7, 15, 20 ಆ ಒಂದು 5 ಅನ್ನತಕ್ಕಂಥದ್ದು ಇದೆಯಲ್ಲ, ಅದ್ಭುತವೇ. ಅಕಸ್ಮಾತ್ ಲೀಗಲ್ ಪ್ರಾಬ್ಲಮ್ ಇದ್ರೆ ಮಾರ್ಚ್ 30 ಮೇಲೆ ಭಗವಂತನೇ ಕಾಪಾಡಬೇಕು. ಕನ್ಫರ್ಮ್ ಲಾಕ್ ಆಗ್ಬಿಡ್ತೀರ. 7, 16, 25 ಹುಟ್ಟಿದ್ರೆ ತುಂಬಾ ದೊಡ್ಡ ಮೆಸ್ಸೋ ಏನೋ ಒಂದು ಮಾಡ್ಕೊಂಡಿರೋ ಗಂಡ ಶನಿ ನಿಮಗೆ ಅಲ್ಲೊಂದು ಏನೋ ಒಂದು ತೊಂದರೆ ಹೇಳ್ತಾನೆ. ಶನಿ ಬದಲಾವಣೆಯಿಂದ ಬೇಡಪ್ಪ ಅನ್ಸುತ್ತೆ, ಇದು ಬೇಕಿತ್ತಪ್ಪ ಅನ್ಸುತ್ತೆ, ಅದು ಉಂಟು. ಬಟ್ ಗುರುವಿನ ಒಂದು ಪ್ರಬೋಧದಿಂದ ಮಿರಾಕಲ್ಸ್ ನಡೀತಕ್ಕಂಥದ್ದಾಗುತ್ತೆ. ನೀವು ತಪ್ಪು ಮಾಡದಿದ್ರೆ ನೀವು ಎಸ್ಕೇಪ್ ಆಗ್ಬಿಡ್ತೀರಿ. ಒಳ್ಳೆಯವರಿಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನಲ್ಲ, ಕೆಲವು ಒಳ್ಳೆಯವರಿಗೆ ಹುಡ್ಕೊಂಡು ಬರುತ್ತೆ. ಯಾರೋ ಕೋಟಿಗೊಬ್ಬ, ಅದ್ರಲ್ಲಿ ನೀವೊಬ್ಬ. 7,
16, 25 ನೀವು ತುಂಬಾ ದಾನ ಧರ್ಮ ಪೂಜೆ ಸಂಕಲ್ಪ ಒಳ್ಳೆದೇ ಮಾಡಿದ್ದು ನಿಮಗೆ ಗೊತ್ತಿಲ್ಲದೆಯೇ ನಡೆದ ಆ ಒಂದು ತಪ್ಪಿಗೆ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟಿದೆ. ತಪ್ಪಾದ ಜಾಗ, ತಪ್ಪಾದ ವ್ಯಕ್ತಿ, ತಪ್ಪಾದ ವ್ಯವಸ್ಥೆ, ತಪ್ಪಾದ ಅನಾರೋಗ್ಯ ಅಂದ್ರೆ ಮಿರಾಕಲ್ ಎಸ್ಕೇಪ್. ಬದುಕುಳಿಯದ ವ್ಯಕ್ತಿಗಳು ಕೂಡ ಬದುಕಿ ಬರುತ್ತೀರಿ. ಸಾವು ನಿಶ್ಚಿತ ಅಂದವ್ರಿಗೆ ಸಾವನ್ನು ಗೆದ್ದು ಬರುತ್ತೀರಿ. ಅಂಥದ್ದೊಂದು ಮಿರಾಕಲ್ ನಡೆಯುತ್ತೆ, ಆಗುತ್ತೆ. ದೂರ ದೇಶದ ಕೆಲಸ, ದೂರ ದೇಶದ ಬಿಸ್ನೆಸ್, ಎಸ್ಪೆಷಲಿ ಈ ಕೆನಡಾ, ಅಮೇರಿಕಾ ಈ ಥರದ್ದು ಏನಾದರೂ ಪ್ರಯತ್ನದಲ್ಲಿರೋರು ಒಳ್ಳೇದಾಗುತ್ತೆ. ಆದರೆ ಅಲ್ಲಿ ತಲೆನೋವು ಇದೆ. ಟ್ರಂಪಣ್ಣ ಆಲ್ರೆಡಿ ಹೇಳಿದ್ದಾನೆ, ಅಲ್ಲಿ ಆಲ್ರೆಡಿ ಕೆನಡಾದ ಇನ್ನೊಂದು ಕಥೆಗಳಾಗ್ತಿದೆ. ಬಟ್ ನಾವು ಆದರೂ ಅಮೇರಿಕಾಗೆ ಹೋಗ್ಬಿಟ್ಟು ಒಣಗೋಗಿರೋ ಬ್ರೆಡ್ಡು ಟಿಶ್ಯೂ ಪೇಪರ್ ಒರೆಸ್ಕೊಳ್ಳೋದು ಚೈ ಚೈ ಹೇಳಬಾರ್ದು ಅಷ್ಟೇ, ಅದೊಂಥರ ಅಸಹ್ಯ. ಬಿಡಿ, ಇನ್ನೇನು ಮಾಡ್ತೀರಾ ನೀವು? ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ತಿನ್ಬೇಕು, ಅಲ್ಲೇ ಇರಬೇಕು, ಅಲ್ಲೇ ಮಾಡಬೇಕು ಅಂತ ನಿರ್ಧಾರ ಮಾಡಿರೋಣ. ನಾವು ಏನು ಮಾಡೋಕ್ಕಾಗುತ್ತೆ ಕೃಷ್ಣ, ಶ್ರೀರಾಮಚಂದ್ರ? ಆ ಥರದೊಂದು ಎಡವಟ್ಟುಂಟು. ಜಾಗರೂಕತೆ, ಮತ್ತಷ್ಟು ಮಾತುಕತೆ. ತುಂಬ ಜನ ನಮ್ಮ ಸಂಚಿಕೆ ನೋಡ್ತಿರೋರು ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ. ಆಯ್ತಾ? ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ನಮ್ಮ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ, ಪ್ರೀತಿ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ, ಶೇರ್ ಮಾಡಿ. ಕೆಲವೊಂದು ಕಠೋರವಾದ ಮಾತುಗಳಿರ್ತವೆ, ನಿಜವೇ ಸತ್ಯ ಕಹಿಯಾಗಿರುತ್ತದೆ. ನಿಮ್ಮನ್ನು ತಟ್ಟೆಬ್ಬಿಸ್ಲಿಕ್ಕೆ ನಡೀತಿರೋದನ್ನ ನೋಡ್ಕೊಂಡು ಸುಮ್ಮನಿರ್ಲಿಕ್ಕೆ ಆಗೋದಿಲ್ಲ. ಹೌದು, ಒಳ್ಳೆ ಕಾಲ ಬಂದೇ ಬರುತ್ತೆ, ಒಳ್ಳೆಯವ್ರಿಗಲ್ಲ ಅನ್ನೋದು ಸತ್ಯವೇ. ಅದನ್ನ ನಿಮ್ಗೆ ಹೇಳ್ಕೊಳ್ತಿದ್ರೆ ನೀವು ನಂಬ್ಕೊಂಡು ಇನ್ನಷ್ಟು ಮುಳುಗ್ಬಿಟ್ರೆ ಅದೊಂಥರ ಕಹಿಯಾಗೇ ಇರುತ್ತೆ. ಕೆಲವರು ಘಾಸಿ ಆಗುತ್ತೆ, ಏನು ಗುರುಗಳೇ, ಹೌದು ನಡೀತಿರೋದೇ ಇಷ್ಟೊಂದು ದಗ ಮೋಸ. ದೀಪ ಹಚ್ಕೊಳ್ಳಿ, ಇವತ್ತು ಶಿವ ದೀಪೋತ್ಸವ. ಎಲ್ಲರೂ ಈ ಶನಿ ಕುಜದ ಆರ್ಭಟ ಇದೆಯಲ್ಲ, ಬಗ 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 ನೀವು ಗಮನಿಸಿಲ್ಲ. ಗುರು ವಕ್ರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕದಲಿಕ್ಕೆ ಅಂದ್ರೆ ದರ್ ಇಸ್ ಎ ಡಿಕ್ಲೈನ್ ಇನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ. ಐ ಆಮ್ ಅಬ್ಸರ್ವಿಂಗ್, ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ಡಿಕ್ಲೈನಿಂಗ್ ಆಗ್ತಿದೆ. ಬ್ಯಾಂಕ್ ಆಫ್ ಅಮೆರಿಕಾ ಸ್ಟಾಕ್ ಪ್ರೈಸ್ ಕೂಡ ಅಬ್ಸರ್ವ್ ಮಾಡ್ತಿದ್ದಾನೆ. ಯಾಕಂದ್ರೆ ಗುರು ವಕ್ರ, ಶನಿ, ರಾಹು, ಆಲ್ ಅಬ್ಸರ್ವೇಷನ್ ಹ್ಯಾಸ್ ಟು ಬಿ ದೇರ್ ಮಕ್ಕಳೇ. ನನ್ನ ಕೆಲಸನೇ ಅದು, ನಿಮ್ಮನ್ನ ಗೈಡೆನ್ಸ್ ಮಾಡೋದು, ಮುಂಬರುವ ಆಪತ್ತಿಗೆ ರೆಡಿಯಾಗಿ ಅಂತ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಸಂಖ್ಯೆ 7, 16. ಮಹಾಬಲಶಾಲಿಗಳು ನೀವು. ನಿಮಗೆ ಗೊತ್ತಿಲ್ಲ ನಿಮ್ಮ ಶಕ್ತಿ, ನೀವೊಂದು ಗೊತ್ತಿಲ್ಲ. ಎಲ್ಲ ಜೀವನದಲ್ಲಿ ತುಂಬಾ ನೋವನ್ನು ನೋಡಿರ್ತಕ್ಕಂಥವ್ರು ನೀವು. ಯಾರಿಗೂ ನಿಮ್ಮ ನೋವು ಗೊತ್ತಿಲ್ಲ. ಎಲ್ಲರಲ್ಲೂ ನಗು ತರಿಸ್ತಕ್ಕಂಥ ಭಾವ, ಎಲ್ಲರಲ್ಲೂ ಸಮಾಧಾನ ತರಿಸ್ತಕ್ಕಂಥ ಭಾವ, ಎಲ್ಲರಲ್ಲೂ ಖುಷಿ. ಹೀಗಂತೀರಿ, ಒಳಗಡೆ ಬೆಟ್ಟದಷ್ಟು ಕಣ್ಣೀರಿರುತ್ತೆ. ಬಿಕ್ಕಿ ಬಿಕ್ಕಿ ಅಳ್ತಿರ್ತೀರಿ. ನಿಮ್ಮ ನೋವಿಗೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಸಂಗಾತಿ ಅಷ್ಟೇ ನಿಮ್ಗೆ ನಿಲ್ಬಲ್ರು, ಇನ್ಯಾರೂ ಅಲ್ಲ. ನೋ ಫ್ರೆಂಡ್, ನೋ ರಿಲೇಟಿವ್. ನಿಮ್ಗೆ ಗೊತ್ತಿದೆಯಾ ಎಷ್ಟು ಜನ ಎಸ್ ನೋ ಅಂತೀರ? 7, 16, 25. ನಿಮ್ಮ ಸಂಗಾತಿನ ಕಡೆಗೆ ನಿಲ್ಲೋದು ನಿಮ್ಗೆ. ಬಟ್ ಒಂದು ತಮಾಷೆ ಏನ್ ಗೊತ್ತಾ? 7, 16, 25 ತಮ್ಮ ಸಂಗಾತಿಯ ಜೊತೆನಲ್ಲಿ ಇರೋಲ್ಲ, ಇಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಮಿಸ್ಜಡ್ಜ್ ಮಾಡಿರ್ತೀರಿ. 7, 16, 20 ಕಟ್ಟು ಕಡೆವರೆಗೂ ನಿಮ್ಗೆ ನಿಲ್ಲೋದು ನಿಮ್ಮ ಸಂಗಾತಿನೇ. ಎವ್ರಿಬಡಿ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಮ ಜೊತೆನಲ್ಲಿ ನಿಮ್ಮಮ್ಮ ಬಿಡ್ರೆ ಇನ್ಯಾರೂ ಇಲ್ಲ, ಖಂಡಿತ ಇಲ್ಲ. ನೀವೆಲ್ರಿಗೂ ಬೇಕು. ನಿಮ್ಮ ಹೆಸರು ಬೇಕು, ನಿಮ್ಮ ದುಡ್ಡು ಬೇಕು, ನಿಮ್ಮ ಅಂದ ಬೇಕು, ನಿಮ್ಮ ಚಂದ ಬೇಕು, ನಿಮ್ಮ ಪದವಿ ಬೇಕು, ನಿಮ್ಮ ಸಹಾಯ ಬೇಕು, ಎಲ್ಲ ಬೇಕು. ಟಾಮ್ ಡಿಕ್ ಅಂಡ್ ಹ್ಯಾರಿ ರಾಜಕಾರಣಿಯಿಂದ ಹಿಡಿದು ಜೈಕಾರಕ್ಕೆ ನೀವು ಬೇಕು. ನೀವಿದ್ರೆ ಜೈಕಾರವೇ. ಲಕ್ಷ ಜನ ಅದನ್ನ ಅಲಕ್ಷ್ಯ ಮಾಡ್ಕೊಂಡು ಹೋಗೋ ಜನ ನೀವು. ತಿರುಗಿ ಕೂಡ ನೋಡಲ್ಲ, ಅದು ಪ್ರಾಬ್ಲಮ್.
ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬರುತ್ತೆ ಅಂತೀವಲ್ಲ, ನಿಮಗೆ ಬರೋಲ್ಲ. ಕಾರಣ ಏನು ಗೊತ್ತಾ? ನಿಮ್ಮ ತೀರಾ ಒಳ್ಳೆತನ ಪೆದ್ದತನ. ನಿಮ್ಮಿಂದ ಲಕ್ಷ ಓಟುಗಳು ಬೀಳಿಸೋ ಕೆಪಾಸಿಟಿ ಇದೆ ಮಕ್ಕಳೇ, ಇನ್ನೊಬ್ಬರಿಗೆ ದಾರಿ ನೀವು ನಿಂತರೆ. ಆದರೆ ನಿಮ್ಮನ್ನ ಅವ್ನ ಕೆಲಸ ಆದ್ಮೇಲೆ ನಡು ನೀರಲ್ಲಿ ಕೈ ಬಿಡ್ತಾನೆ. ನಿಮ್ಮ ಕಟ್ಟ ಕಳೆಯದಾಗ ನಿರೋದು ಇಬ್ಬರೇ, ಒಂದು ನಿಮ್ಮ ತಾಯಿ, ಬಿಟ್ರೆ ನಿಮ್ಮ ಸಂಗಾತಿ. ಬಟ್ ತಮಾಷೆ ಏನು ಗೊತ್ತಾ? ತಾಯಿ ಜೊತೆಲಿ ಇರೋಕ್ಕಾಗಲ್ಲ, ಇಲ್ಲ ತಾಯಿನ ಬೇಗ ಕಳ್ಕೊತೀರಿ, ಇಲ್ಲ ತಾಯಿಯಿಂದ ದೂರ ಇರ್ತೀರಿ, ಇಲ್ಲ ಸಂಗಾತಿಯಿಂದ ದೂರ ಇರ್ತೀರಿ. ಜೊತೆಲಿ ಇದ್ದಾಗ ಇರ್ತೀರಿ, ಬಟ್ ಯು ಆರ್ ನಾಟ್ ಕನೆಕ್ಟೆಡ್ ಟು ಹಾರ್ಟ್. ಹೌದೋ ಅಲ್ವೋ ಹೇಳಿ. ಇಲ್ಲ ಅವ್ರು ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ. ಹೌದೋ ಅಲ್ವೋ ಹೇಳಿ. 7, 16, 25 ಆಕಸ್ಮಿಕ ದುರಂತಗಳು ನಿಮ್ಮ ಜೀವನದಲ್ಲಿ 2-3 ಬಾರಿ ಮಿರಾಕಲ್ ಪಾರಾಗಿರ್ತೀರಿ. ಖಂಡಿತ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ 2-3 ಬಾರಿ ಮಿರಾಕಲ್, ಆಕಸ್ಮಿಕ ದುರಂತಗಳು, ಬಿದ್ದೋದ ಕಣೋ ಮುಳುಗೋದ ಕಣೋ ಅಂದಿದ್ದು ಎದ್ದಿರ್ತೀರಿ, ಇಲ್ಲ ಹೋಗ್ಬಿಟ್ಟ ಕಣೋ ಎದ್ದಿರ್ತೀರಿ. 7, 15, 16, 25ನೇ ತಾರೀಕು ಕೊಟ್ಟದವ್ರು. ಹೌದು ಅಲ್ವೋ ಹೇಳಿ. ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ. ನನಗದೊಂದು ಆತ್ಮಸ್ಫೂರ್ತಿ ಮಕ್ಕಳೇ. ಇಷ್ಟು ಜನ ನೋಡಿದ್ದಾರೆ, ಇಷ್ಟು ಜನ ಬರ್ತಿದೆ. ಆಗ್ಲಿ, ಇನ್ನಷ್ಟು ರಿಸರ್ಚ್ ಮಾಡಲಿಕ್ಕೆ, ಇನ್ನಷ್ಟು ನಿಮಗೆ ಒಳ್ಳೊಳ್ಳೆ ವಿಚಾರಗಳು ತರಲಿಕ್ಕೆ, ಮತ್ತಷ್ಟು ವರ್ಷ ಭವಿಷ್ಯದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಕಾಯ್ತಿರ್ತಾನೆ. ಕೃತಿಕಾ ನಕ್ಷತ್ರ, ಮೇಷರಾಶಿ. ಸೂರ್ಯ ಅಷ್ಟಮದಲ್ಲಿದ್ದಾನೆ, ಬುಧನ್ ಸಾರದಲ್ಲಿ. ಸಮಥಿಂಗ್ ಗವರ್ಮೆಂಟ್ ಕನ್ಸಲ್ಟೆನ್ಸಿ, ಗವರ್ಮೆಂಟ್ ಪ್ರಾಜೆಕ್ಟ್ಸ್, ಗವರ್ಮೆಂಟ್ ವ್ಯವಹಾರ ಈ ಥರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸರ್ವಿಸ್ ಓರಿಯೆಂಟೆಡ್ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಚೆನ್ನಾಗಿದೆ. ಆದರೂ ಸ್ವಲ್ಪ ಸಿಡಿ ರಂಗಪ್ಪ, ಸಿಡಿಗುಂಡು ರಂಗಪ್ಪ ಥರ ಇರ್ತೀರಿ. ಸಿಹಿ ಕೈ ಚಂದ್ರು ಥರ ಇರಲ್ಲ, ಸಿಡಿಗುಂಡು ಗುಂಡಪ್ಪ ಥರ ಇರ್ತೀರಿ. ಪುಣ್ಯಾತ್ಮ ಅವರು, ನನ್ನ ಒಳ್ಳೆಯ ದೋಸ್ತವರು. ನೈಸ್ ಜೆಂಟ್ಲ್ಮನ್, ಹಿ ಮೇಕ್ಸ್ ಅ ಲಾಫ್. ಅವರ ಸಿಹಿ ಕಹಿ, ಅವರ ಸವಿ ರುಚಿ ಇದೆಯಲ್ಲ, ನಿಜವಾಗ್ಲೂ ಹೇಳ್ತಾನೆ, ನೋಡಬೇಕು. ಈಸ್ ಅ ಮಾಸ್ಟರ್ ಆಫ್ ನೇಮಿಂಗ್ ಥಿಂಗ್ಸ್. ಈಸ್ ಅನ್ ಅಮೇಝಿಂಗ್ ಪರ್ಸನ್. ಜೀವನದಲ್ಲಿ ತುಂಬ ನೊಂದಿರೋ ವ್ಯಕ್ತಿ ಅವರು, ತುಂಬ ಸೋಲುಗಳನ್ನು ನೋಡಿರೋ ವ್ಯಕ್ತಿ. ಅವ್ರ ನಗುವೇ ಒಂಥರ ನಗಿಸ್ತಲ್ಲೇ ಇರ್ತಾರೆ, ಆದರೆ ಒಳಗಡೆ ಸಿಹಿಗಿಂತ ಕಹಿಯೇ ನೋಡಿರ್ತಕ್ಕಂಥ ಪುಣ್ಯಾತ್ಮ. ನಾ ಹೇಳಿದ್ನಲ್ಲ, ಒಳ್ಳೆ ಕಾಲ ಬಂದೇ ಬರುತ್ತೆ. ಕೆಲವರಿಗೆ ಒಳ್ಳೆಯವ್ರ ಕಾಲ ಬರೋದೇ ಇಲ್ಲ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಅವರು ಒಬ್ರು. ಆದ್ದರಿಂದ ಇವತ್ತು ನಿಮಗೆ ಸಿಡಿಮಿಡಿ ಗುಂಡು, ಸಿಹಿ ಕೈ ರವಿ ಅಲ್ಲ, ಚಂದ್ರು ಅಲ್ಲ, ನೀವು ಸಿಡಿಮಿಡಿ ಚಂದ್ರು ಥರ ಇರ್ತೀರಿ ಇವತ್ತು, ಸ್ವಲ್ಪ ನೋಡಿಕೊಂಡು. ಇನ್ನು ವೃಷಭ ರಾಶಿ, ವಿಶೇಷವಾಗಿ ಚಂದ್ರ 12ನೇ ಮನೆ, ಸೂರ್ಯ ನೇರ. ವಾಗ್ವಾದಗಳು, ಜಾಗ್ರತೆ. ಮನಸ್ಸು ಹಿಡಿತದಲ್ಲಿಲ್ಲ, ಆತ್ಮ ಹಿಡಿತದಲ್ಲಿಲ್ಲ, ಜ್ಞಾನ ಹಿಡಿತದಲ್ಲಿಲ್ಲ, ಬುದ್ಧಿ ಹಿಡಿತದಲ್ಲಿಲ್ಲ. ಸಮಥಿಂಗ್ ಮೆಸ್ಸಿಂಗ್ ಅಪ್ ವಿಲ್ ಹ್ಯಾಪನ್ ವಿತ್ ಅಥಾರಿಟೀಸ್. ಎದುರುಗಡೆ ಪೊಲೀಸವ್ರ ಜೊತೆಲೋ, ಮೇಲಾಧಿಕಾರಿ ಜೊತೆಲೋ, ಕೊಲೀಗ್ ಜೊತೆಲೋ, ತಂದೆ ಜೊತೆಲೋ, ಹಿರಿಯರ ಜೊತೆಲೋ, ತಾಯಿ ಜೊತೆಲೋ ಏನು ವಾದ ವಿವಾದ, ವಾಗ್ವಾದಗಳಿಗೆ ಒಳಗಾಗತಕ್ಕಂಥದ್ದುಂಟು. ಎಚ್ಚರಿಕೆ. ಯಾವ ವಾದನೂ ಬೇಡಪ್ಪ, ನಾನು ಒಳ್ಳೆಯವನು ಅಲ್ಲ, ಕೆಟ್ಟವನು ಅಲ್ಲ, ನಾನು ನ್ಯೂಟ್ರಲ್ ಆಗಿ ಇದು ಬಿಡ್ತೇನೆ, ಈ ಥರ ಇದು ಬಿಡಿ ಇವತ್ತು. ಎಚ್ಚರಿಕೆ. ಆದಿತ್ಯ ಹೃದಯ ಸ್ತೋತ್ರಂ ಜಪಂ ಆಲನಂ, ನೆಮ್ಮದಿ. ಮಿಥುನ ರಾಶಿ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಆನಂದ, ಓಡಾಟ, ಸುತ್ತಾಟ ಎಲ್ಲದರಲ್ಲೂ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ವಿಜಯ ಪ್ರಾಪ್ತಿ. ಕರ್ಕಾಟಕ ರಾಶಿ, ಸ್ವಲ್ಪ ಮನೆ ವಿಚಾರ, ಕುಟುಂಬದ ವಿಚಾರದಲ್ಲಿ ಒಂಚೂರು ಟೆನ್ಷನ್ ಬಿಟ್ರೆ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಹ್ಯಾಪಿ ಡೇ. ಆಲಂಬನ, ಬ್ಯೂಟಿಫುಲ್. ಸಿಂಹರಾಶಿ, ವಿಶೇಷವಾಗಿ ಕೇಂದ್ರದಲ್ಲಿ ಸೂರ್ಯ. ನನಗೆ ಅದೇ ಭಯ, ದಗದಗ ಸೂರ್ಯ. ಯು ವಿಲ್ ನಾಟ್ ಲಿಸನ್. ಅಸುರ ಗ್ರಹಗಳಿದ್ರೆ ಶನಿ ದೃಷ್ಟಿ ಸೂರ್ಯನ ಮೇಲೆ. ಸೊ ಲೀಗಲ್ಲು, ಲಾಯರು, ಜಡ್ಜು, ಬುಧ ಬೇರೆ ಇದ್ದಾನೆ. ಮಾತಿಗೆ ಸಂಬಂಧಿತ ವೃತ್ತಿ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಕನ್ಸಲ್ಟಿಂಗ್, ಈ ಥರದ ಉನ್ನತ ಹುದ್ದೆಗಳು, ಕಲೆಕ್ಟರ್ ಹುದ್ದೆಗಳು, ಅಧಿಕಾರತ್ವದ ಹುದ್ದೆಗಳು, ಗೈಡೆನ್ಸ್ ಮಾಡುವ ಹುದ್ದೆಗಳು ವಿಶೇಷ ಬಲವನ್ನು ಕೊಡುತ್ತೆ. ಬಟ್ ಮನೆ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಸಣ್ಣ ಅಸಮಾಧಾನ ಇರ್ತಕ್ಕಂಥದ್ದಿರುತ್ತೆ. ಜಾಗ್ರತೆ. ಕನ್ಯಾ ರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ 3ನೇ ಮನೆ. ವಿಜಯ ಪ್ರಾಪ್ತಿ, ಆನಂದ ಪ್ರಾಪ್ತಿ.
ಅಧಿಕಾರ ಪ್ರಾಪ್ತಿ ಅಂಥದ್ದೊಂದು ಇರತಕ್ಕಂಥ ಅದ್ಭುತವಾದಂಥ ದಿನ. ಚೆನ್ನಾಗಿದೆ. ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಪಡೀತೀರಿ. ದೂರದ ಕೆಲಸ, ದೂರದ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಆಮೇಲೆ ಪೆಟ್ರೋಲು, ಆಯಿಲು, ಗ್ಯಾಸ್, ಇದಕ್ಕೆ ಕನ್ಸಲ್ಟೆಂಟ್ ಆಗಿದ್ದೀರಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಈ ಥರದಕ್ಕೆ ಅಡ್ವೈಸರಿಗಳ ಕೆಲಸ ಮಾಡ್ತಿದ್ದೀರಿ. ಅದ್ಭುತ ಪ್ರಗತಿ. ತುಲಾ ರಾಶಿ, ನಿಮ್ಮ ಮಾತೇ ಶತ್ರು, ಎದುರುಗಡೆ ಅವ್ರಿಗೆ ಘಾಸಿ ಮಾಡುತ್ತೆ, ಹುಷಾರು. ಇಲ್ಲ ಅವ್ರ ಮಾತು ನಿಮಗೆ ಘಾಸಿ ಮಾಡಿ ನೀವು ಇನ್ನೊಂದೇನಾದ್ರೂ ಎಸ್ ಅಂದ್ಬಿಡ್ತೀರಿ. ಒತ್ತಡಕ್ಕೆ ಒಳಗಾದಾಗ ಎಸ್ ಅಂದ್ಬಿಡ್ತೀವಿ. ಅಲ್ಲಿಗೆ ಹೋಗ್ಲೇಬೇಡಿ, ಆ ವ್ಯವಸ್ಥೆ ಬೇಡ, ಮಾತೇ ಬೇಡ. ಲೆಟ್ ಅಸ್ ವೆಯ್ಟ್ ಅಂಡ್ ಪ್ರೊಸೀಡ್. ಲೆಟ್ ಅಸ್ ವೆಯ್ಟ್ ಅಂಡ್ ಪ್ರೊಸೀಡ್ ಅಷ್ಟೇ. ಇವತ್ತು ಎಷ್ಟು ನಿಧಾನ ಮಾಡ್ಕೊಂಡು ಹೋಗ್ತೀರೋ ಅಷ್ಟು ವಿಜಯವೇ. ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ, ಸೂರ್ಯ ನಿಮ್ಮ ಮನೆ. ಬ್ಯೂಟಿಫುಲ್. ನಿಮ್ಮದು ಒಂದು ಕಂಪ್ನಿ ಇದೆ, ಅಂಗಡಿ ಇದೆ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಒಂದು ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ದುಡ್ಡು, ದಿನಕ್ಕೊಂದು 1000 ರೂಪಾಯಿ ದುಡಿಯುವಂಥ ಶಕ್ತಿ, ಒಂದು ಟ್ರಾವೆಲ್ಸು, ಒಂದು ಅಂಗಡಿ, ಒಂದು ಹೋಟೆಲು, ಒಂದು ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ತರಕಾರಿ, ಬಟ್ಟೆ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಐರನಿಂಗು, ಕೇಶಾಲಂಕಾರ, ಬ್ಯೂಟಿಫುಲ್ ವೃತ್ತಿ. ಧನಸು ರಾಶಿ, ಯಾಕೋ ಸಿಡಿಗೊಂಡು ಮಕ್ಕಳ ವಿಚಾರ, ಮರ್ಯಾದೆ ವಿಚಾರ, ಎಚ್ಚರಿಕೆ. ಚಂದ್ರ ಪಂಚಮದಲ್ಲಿ, ಸೂರ್ಯ 12ನೇ ಮನೆಯಲ್ಲಿ, ರಾಜದಂಡನೆ, ಎಚ್ಚರಿಕೆ. ತಪ್ಪು ಮಾಡಿದ್ರೆ ಜೈಲಿಗೆ ಹೋಗುವಷ್ಟು ಮಟ್ಟಕ್ಕೆ, ಪೊಲೀಸ್ ಸ್ಟೇಷನ್ ಮಟ್ಟಕ್ಕೆ, ನೀವೇ ಪೊಲೀಸ್ ಆಗಿ ನಿಮಗೆ ಅವಮಾನಗಳಾಗ್ತಕ್ಕಂಥ ಪ್ರಸಂಗಗಳು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ತುಂಬ ಪೊಲೀಸ್ ಇಲಾಖೆನಲ್ಲಿ ಇರತಕ್ಕಂಥ ಅಧಿಕಾರಿಗಳೇ ಇಲ್ಲ, ಆ ಮಟ್ಟದ ಅಧಿಕಾರಿಗಳ ಮೇಲೆ ಅಪಮಾನ, ಅವಮಾನ, ಅತ್ಯಾಚಾರ ಪ್ರಸಂಗ, ಬೇರೆ ಬೇರೆ ರೀತಿಯ ಅಮಾನತುಗಳು, ಸಸ್ಪೆನ್ಷನ್ಗಳು, ಡಿಸ್ಮಿಸ್ಗಳು, ಡಿಬಾರುಗಳು, ಬೇರೆ ಬೇರೆ ಏನೋ ನಡೀತಿದೆ. ಕಾರಣ ಕುಜ ನೀಚ. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಮಕರ ರಾಶಿ, ಲಾಭದಲ್ಲಿ ಸೂರ್ಯ ಚೆನ್ನಾಗಿದೆ, ಸುಖದಲ್ಲಿ ಚಂದ್ರ, ಸೂರ್ಯನ ಭಾವ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ರಿಯಲ್ ಎಸ್ಟೇಟ್, ಕನ್ಸಲ್ಟೆನ್ಸಿ, ಪ್ರಾಪರ್ಟಿ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಸ್ಟೀಲು, ಸಿಮೆಂಟು, ಕಬ್ಬಿಣ, ಐರನ್ನು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಈ ಥರಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ಅಡ್ವೈಸರಿಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಚೆನ್ನಾಗಿದೆ. ಕುಂಭರಾಶಿ, 3ನೇ ಮನೇಲಿ ಚಂದ್ರ, ವಿಜಯಂ. 10ನೇ ಮನೇಲಿ ಸೂರ್ಯ, ಶತ್ರುಧ್ವಂಸಂ. ಇವತ್ತು ಯಾವ ಕೆಲಸವಾದರೂ ಅದ್ಭುತವಾಗಿ ನಡೀತಕ್ಕಂಥದ್ದು ಆಗುತ್ತೆ. ಬುಧ ಸ್ವಲ್ಪ ವಕ್ರ ಇರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಏನೋ ಒಂಥರ ವಿಘ್ನ, ಹಣಕಾಸು ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡಿ. ಸಣ್ಣ ಆಸೆಗೆ ಹೋಗಿ ಒಂಥರ ಗಾಳಕ್ಕೆ ಚಿಕ್ಕ ಮೀನು ಹಾಕ್ಬಿಟ್ಟು ದೊಡ್ಡ ಮೀನು ಸಿಕ್ಕಾಕೊಂತ ಅನ್ನೋ ಥರ ಸಿಕ್ಕಾಕೊಳ್ತಕ್ಕಂಥ ಸಮಸ್ಯೆಗಳಲ್ಲಿ ಸಿಕ್ಕಾಕೋಬೋದು ನೀವು. ಎಚ್ಚರಿಕೆ. ನಿಧಾನ ಮಾಡಿ. ಬುಧ ವಕ್ರ ಬಿಡಬೇಕು, ಅವನು ಧನುಸು ರಾಶಿಗೆ ಬರಬೇಕು, ಧನುರ್ಸಂಕ್ರಮಣ ಆರಂಭ ಆಗಬೇಕು, ಸೂರ್ಯ ಅಲ್ಲಿಗೆ ಬರಬೇಕು, ಆಗ ನಿಮಗೆ ವಿಜಯ. ಆದ್ದರಿಂದ ಅಲ್ಲಿವರೆಗೂ ಸ್ವಲ್ಪ ಒಂದು ಜನವರಿ 15ರವರೆಗೂ ಸ್ವಲ್ಪ ನೋಡಿಕೊಂಡೇ ಹೆಜ್ಜೆ ಇಡಿ. ಎದುರುಗಡೆಯನ್ನು ನಂಬೇಡಿ, ನೀವು ಧುಮುಕ್ಬೇಡಿ. ನಿಮ್ಮನ್ನು ಒಂದ ನಂಬಿಸ್ತಾರೆ, ಇಲ್ಲ ನೀವು ಇನ್ನೊಬ್ಬರು ನಂಬಿ ಮುಳುಗ್ತೀರಿ. ಕುಂಭಂ ಜಾಗೃತಂ. ಮೀನರಾಶಿ, ಚಂದ್ರ ಸೂರ್ಯನ ಸಾರ. ಖರ್ಚು, ಕಮಿಟ್ಮೆಂಟ್, ಟೆನ್ಷನ್ ಜಾಸ್ತಿ. ಎತ್ತರಕ್ಕೆ ಏರಿದಷ್ಟು ಖರ್ಚು ಜಾಸ್ತಿ. 500 ರೂಪಾಯಿ ಶರ್ಟ್ ಹಾಕೋನು 5000 ಶರ್ಟ್ ಹಾಕ್ಬೇಕು, 500 ರೂಪಾಯಿ ವಾಚ್ ಕಟ್ಟೋನು 5000 ರೂಪಾಯಿ ವಾಚ್ ಕಟ್ಬೇಕು, 500 ರೂಪಾಯಿ ಚಪ್ಪಲಿ ಹಾಕೋನು 5000 ಚಪ್ಪಲಿಲೇ ಬರಬೇಕು. ಏನ್ ಗುರು ನೀನು? ಸೊ ತುಂಬ ಬ್ರ್ಯಾಂಡಿಂಗ್, ತುಂಬ ಲೆವೆಲ್ಲು, ತುಂಬ ದೊಡ್ಡ ಸ್ಟೇಟಸ್ಸು, ತುಂಬ ದೊಡ್ಡ ಪದವಿ, ತುಂಬ ದೊಡ್ಡ ಸ್ಥಾನ ಅಂತ ತಗೊಂಡಿರೋರಿಗೆ, ತಗೊಳ್ಳಿಕ್ಕೆ ಹೋಗೋರಿಗೆ ಸ್ವಲ್ಪ ಟೆನ್ಷನ್ಗಳು ಕೊಡ್ತಾನೆ. ಇರೋದ್ರಲ್ಲಿ ತೃಪ್ತಿ ಪಡಿ, ಇವತ್ತೆಲ್ಲ ಆನಂದ. ಮಾತು ಜಾಗ್ರತೆ. ವಾಣಿ ಸ್ಥಾನದಲ್ಲಿ ಚಂದ್ರ ಇರೋದು ಒಳ್ಳೇದೇ, ಬಟ್ ಸೂರ್ಯನ ಸಾರದಲ್ಲಿರೋದ್ರಿಂದ ನಿಮ್ಮ ಮಾತು ಒಳ್ಳೆ ಗನ್ ಇದ್ದಾಗಿರುತ್ತೆ. ಅದು ಗನ್ ಇಟ್ಕೊಂಡಿರೋರು ನಡೆಯುತ್ತೆ. ಮಿಲಿಟರಿ ಆಫೀಸರ್, ಪೊಲೀಸ್ ಆಫೀಸರ್, ಡಿಫೆನ್ಸ್ ಆಫೀಸರ್, ಲಾಯರು, ಜಡ್ಜ್, ನೀ ತಪ್ಪು ಮಾಡಿದ್ರೆ ಅಂದ್ರೆ ತಪ್ಪು, ನಾವು ಬಾಯಿ ಮುಚ್ಕೊಂಡು ಕೇಳಬೇಕು. ಆ ಸ್ಥಾನವೇ ಹಾಗೆ. ಸಾಮಾನ್ಯನಾಗ್ಬಿಟ್ಟು ನೀನು ತಪ್ಪು ಅಂದ್ರೆ ದವಡೆಗೆ ಹೊಡ್ಸ್ಕೊಂಡು ಬರ್ತೀವಿ ಅಷ್ಟೇ. ಜಾಗ್ರತೆ. ಬೇಡವೇ ಬೇಡ, ಆಯ್ತು ಹೋಗಪ್ಪ ನೀನು ದೊಡ್ಡವನು ಹೋಗಪ್ಪ ಅಂದ್ಬಿಡಿ. ಇವತ್ತೆಷ್ಟು ಇನ್ನೊಬ್ಬರನ್ನ ದೊಡ್ಡವರು ಅನ್ಕೊಂಡು ಹೋಗ್ತೀರೋ ಅಷ್ಟು ವಿಜಯವೇ ಮೀನರಾಶಿಗೆ. ಒಳ್ಳೆಯದಾಗಲಿ. ಮಾತೃದೇವೋ ಭವ.